ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಃ ಚಾರ್ತೇಷ್ವಭಿಜ್ಞಾಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಪ್ರೀತಿಯ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಶ್ರಾವಣ ಮಾಸ ಶ್ರವಣಯೋಗ್ಯವಾದಂತಹ ಮಾಸ ಅಂತ ನಾವೆಲ್ಲ ತಿಳ್ಕೊಂಡವರು. ಚಾತುರ್ಮಾಸ್ಯ ವ್ರತಗಳಲ್ಲಿ ಸನ್ಯಾಸಿಗಳು 4 ತಿಂಗಳುಗಳಷ್ಟು ಕಾಲ ಅಧ್ಯಯನ ಮಾಡಿ 8 ತಿಂಗಳುಗಳಷ್ಟು ಕಾಲ ಅದನ್ನು ಜಗತ್ತಿಗೆ ಪ್ರಸಾರ ಮಾಡಬೇಕು ಅಂತ ಹೇಳೋದು ಕೂಡ ಅಧ್ಯಯನದ ಕಾರಣದಿಂದ ಬಹಳ ಮುಖ್ಯವಾದಂತಹದ್ದು. ಈ ದೃಷ್ಟಿಯಿಂದ ಬಹುವಚನಂನ ಆಗಸ್ಟ್ ತಿಂಗಳ ಕಾರ್ಯಕ್ರಮವಾಗಿ ಭಾಗವತ ಭಾವ ಸಂಬಂಧ ಅಂತ ಹೇಳುವ ವಿಷಯದಲ್ಲಿ ಶ್ರೀಮದ್ ಭಾಗವತದ ಒಂದಷ್ಟು ಒಳನೋಟಗಳನ್ನು ತಿಳ್ಕೊಳ್ಳುವುದಕ್ಕೋಸ್ಕರ ನಾವೆಲ್ಲ ಆಸಕ್ತರಾಗಿ ಬಂದಿದ್ದೇವೆ. ಇವತ್ತಿನ ಒಟ್ಟು ಕಾರ್ಯಕ್ರಮ ಹೀಗೆ ಇರ್ತದೆ. ಈಗ 1.5 ಗಂಟೆಗಳಷ್ಟು ಕಾಲ, ಅರ್ಥಾತ್ 11 ಗಂಟೆಯವರೆಗೆ ಅಥವಾ ಯಾವುದು ರಸಘಟ್ಟ ಇರ್ತದೋ ಅಲ್ಲಿಯವರೆಗೆ ಒಂದು ಹಂತದ ಉಪನ್ಯಾಸ ಇರ್ತದೆ. ಅದಾದಮೇಲೆ ಒಂದು 15 ನಿಮಿಷಗಳ ಒಂದು ಕಾಫಿ ಚಾಯ್ ಬ್ರೇಕ್ ಇರ್ತದೆ. ಯಾಕೆಂದರೆ ನಮ್ಗೆ ಗೊತ್ತಿದೆ, ನಾವೆಲ್ಲರೂ ಕೂಡ ಅದು 50 ದಾಟಿದವರು ಅಥವಾ ಮಧ್ಯೆ ಮಧ್ಯೆ ಪಾನೀಯಂ ಅಂತ ನಿರೀಕ್ಷೆ ಮಾಡುವವರು. ಹಾಗಾಗಿ ಒಂದು 15 ನಿಮಿಷಗಳ ಒಂದು ಬ್ರೇಕ್ ಇರ್ತದೆ. ಅದಾದಮೇಲೆ ಮತ್ತೆ ನಾವು ನಮ್ಮಷ್ಟಕ್ಕೆ ಬಂದು ಇಲ್ಲಿ ಕೂತ್ಕೊಳ್ತೇವೆ. 1 ಗಂಟೆಯವರೆಗೆ ಈ ಪ್ರವಚನ ಮುಂದುವರಿಯುತ್ತದೆ. 1ರಿಂದ 1:45 ಊಟದ ವ್ಯವಸ್ಥೆ ಇರ್ತದೆ, ಇಲ್ಲೇ ಇರ್ತದೆ. ಇಲ್ಲಿ ಮೇಲಿನ ಭಾಗದಲ್ಲಿ ಬಫೆ ಇರ್ತದೆ, ಕೆಳಭಾಗದಲ್ಲಿ ಯಾರೆಲ್ಲ ಕೂತ್ಕೊಂಡು ಊಟ ಮಾಡಬೇಕು ಅಂತ ಅನಿಸ್ತದೆ ಅವರಿಗೆ ಒಂದು 25 ಜನಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಆಮೇಲೆ ನಾವು ಮತ್ತೆ 1:45-2 ಗಂಟೆ ಒಳಗೆ ಇಲ್ಲಿ ಸೇರ್ತೇವೆ. 2ರಿಂದ 4-4:15 ಮತ್ತೆ ಪ್ರವಚನ ಮುಂದುವರಿಯುತ್ತದೆ. 4:15 ಮತ್ತೆ ನಾವು ಪಾನೀಯ ಆಹಾರ ಸ್ವೀಕಾರ ಮಾಡಿ ಪಿಬತು ಭಾಗವತ ರಸಂ ಅಂತ ಒಂದು ಮಾತಿದೆ. ಭಾಗವತದ ರಸಾನುಭವದೊಂದಿಗೆ ನಾವು ಮತ್ತೆ ನಮ್ಮ ಆಲೋಚನೆಗಳನ್ನು ಇಟ್ಕೊಂಡು ಮುಂದುವರಿತಾ ಹೋಗ್ಬೋದು. ಕಳೆದ ವರ್ಷ ಇಲ್ಲಿ ಗರುಡ ಪುರಾಣ ಪ್ರವಚನ ಆಯಿತು. ಪ್ರವಚನದ ಪ್ರಾರಂಭದಲ್ಲಿ ನಾನು ತುಂಬ ಜನರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ಯಾರೆಲ್ಲ ಬರ್ತೀರಿ ಅಂತ ಮೊದಲೇ ಕೇಳಿದ್ದೆ. ಈ ಸಲವೂ ಕೇಳಿದ್ದೆ. 60 ಜನ ಹೆಸರು ಕೊಟ್ಟಿದ್ದರು, 120 ಜನ ಬಂದರು. ಒಮ್ಮೆ ತಲ್ಲಣ ನನಗೂ ಕೂಡ ಆಗಿದೆ. ಯಾಕೆಂದರೆ ಅನ್ನಪೂರ್ಣೆ ಅಲ್ಲಿ ಒಲಿಬೇಕಾಗ್ತದೆ. ಹಾಗೆ ಅಂತೇಳಿ ನಮ್ಮ ಮನೆಯ ಇವರು ಎಲ್ಲ ಸೇರಿ, ಅಕ್ಕಂದಿರು ಎಲ್ಲ ಸೇರಿ ಅಂತೂ ವ್ಯವಸ್ಥೆ ಮಾಡಿದರು. ಈ ಸಲ ನಮ್ಮ ನಿರೀಕ್ಷೆಯಲ್ಲಿ 80 ಜನ ಹೆಸರು ದಾಖಲೆ ಮಾಡಿಕೊಂಡಿದ್ದಾರೆ, ಸೇರಿಕೊಳ್ತಾರೆ ಅಂತ ಒಂದು ಭಾಗ. ಮತ್ತು ನಾನು ಯಾವತ್ತೂ ಇದನ್ನು ಉಲ್ಲೇಖ ಮಾಡಲಿಕ್ಕಿದೆ, ನಮ್ಮದು ಚಿನ್ನದ ವ್ಯಾಪಾರ. ಹಾಗಾಗಿ ಯಾರಿಗೆ ಚಿನ್ನದ ಅನಿವಾರ್ಯತೆ ಇದೆ ಅವರು ಬರ್ತಾರೆ ಅಂತ ಹೇಳುವಂಥ ಆಲೋಚನೆ ನಮ್ಮದು. ಈ ಎಲ್ಲ ಕಾರಣಗಳಿಂದ ಹಾಗೆಂತ ಭಾಗವತ ಹೇಳುತ್ತದೆ, ಚಿನ್ನದಲ್ಲಿ ಶನಿ ಬಂದು ಕೂತಿರ್ತಾನೆ ಅಂತ. ಹಾಗಾಗಿ ನಾವು ಆ ಶನಿಯ ಆಲೋಚನೆ ಅಲ್ಲ, ನಾವು ನಿಜ ಆಲೋಚನೆಗಳಲ್ಲಿ ಇದನ್ನು ಉಲ್ಲೇಖ ಮಾಡ್ತಾ ಹೋಗೋದು. ಬಹುವಚನಂ ಸಾಂಸ್ಕೃತಿಕ ಸಂಘಟನೆ ಇದು ಎಲ್ಲರದ್ದು ಕೂಡ. ಇದು ನನ್ನ ಮನೆಯ ಮಾಳಿಗೆಯಲ್ಲಿ ನಡೀತದೆ ಅಂತ ಹೇಳೋದು ಬಿಟ್ಟರೆ ಬೇರೇನೂ ಬದಲಾವಣೆಗಳಿಲ್ಲ. ಈ ಮನೆಯನ್ನು ನೀವು ಪೂರ್ಣವಾಗಿ ಬಳಕೆ ಮಾಡಿಕೊಳ್ಳಬಹುದು. ಇಲ್ಲೊಂದು ವಾಶ್ರೂಮ್ ಇದೆ, ಕೆಳಗೆ 3 ವಾಶ್ರೂಮ್ ಇದೆ.
ನೀವು ಯಾವುದೇ ಕೋಣೆಯ ವಾಶ್ರೂಮಿಗೆ ಹೋಗ್ಬೋದು, ಅಲ್ಲಿ ಯಾವುದೇ ಪ್ರೈವಸಿ ಇತ್ಯಾದಿಗಳಿಲ್ಲ. ಆದರೆ 1 ಗಂಟೆಯಿಂದ 2 ಗಂಟೆವರೆಗೆ ತೋಳ್ಪಾಡಿಯವರು ರೆಸ್ಟ್ ತಗೊಳ್ಳುವ ರೂಮಿಗೆ ಮಾತ್ರ ಒಂದು ಸ್ವಲ್ಪ ಕ್ಷಣಕಾಲಕ್ಕೆ ಒಂದು ರಿಸ್ಟ್ರಿಕ್ಷನ್ ಮಾಡುವ, ಅವರಿಗೆ ಒಂದು ಸ್ವಲ್ಪ ರೆಸ್ಟ್. ನಾನು ಆಮೇಲೆ ಆಲೋಚನೆ ಮಾಡಿದ್ದೇನೆ, ಸರಿಗೆ 76 ವರ್ಷ ಆಯಿತು, ನಾನು ಇಡೀ ದಿನ ಮಾತನಾಡಿ ಅಂತ ಹೇಳಿದ್ದು ತಪ್ಪ ಅಂತ ಮನಸ್ಸಿನೊಳಗೆ ಒಮ್ಮೊಮ್ಮೆ ನನಗೆ ಚುಚ್ಚುತ್ತಾಯಿತು. ಆದರೆ ಅವ್ರ ಹತ್ರ ಕೇಳಿದ್ದೆ, ಹೀಗೆಲ್ಲ ಮಾಡ್ಬೋದಲ್ವ ಸರ್ ಅಂತ. ಖಂಡಿತ ಮಾಡುವ ಶ್ರೀಶ ಅಂತ ಹೇಳಿದ್ರಿಂದ 8 ವರ್ಷಗಳ ಹಿಂದೆ ತೋಳ್ಪಾಡಿಯವರು ಪ್ರತಿ ಆದಿತ್ಯವಾರ ಶ್ರಾವಣ ಮಾಸದಲ್ಲಿ ಭಾಗವತ ಪ್ರವಚನ ಇಲ್ಲೇ ಮಾಡಿದರು. ಗಾಂಧಿಗೆ 125, ಮೊನ್ನೆ 150 ಆದಾಗ ಹಾಗೆ ಮತ್ತೆ ಮಾತನಾಡಿದರು. ಆಗಾಗ ತೋಳ್ಪಾಡಿಯವರು ಇಲ್ಲಿಗೆ ಬರ್ತಾರೆ, ಮಾತುಕತೆ ಆಡ್ತಾರೆ ಇತ್ಯಾದಿಗಳೆಲ್ಲ ಮುಂದಿನ ಭಾಗ. ಸ್ನೇಹಿತರೆ, ಬಹುವಚನ ಅನ್ನುವಂಥದ್ದು ಒಂದು ಸಣ್ಣ ಪ್ರೀತಿ ಪಾತ್ರರ ಸಂಘಟನೆ. ಇದಕ್ಕೆ ಮೆಂಬರ್ಶಿಪ್ ಇಲ್ಲ, ಲೈಫ್ ಮೆಂಬರ್ ಅಥವಾ ನಮ್ಮಲ್ಲಿ ಕೆಲವರು ಬರೆದಿರುವಂತಹ ಯಾವ ಅದು ಸಜೀವವೋ ನಿರ್ಜೀವೋ ಸದಸ್ಯರು ಅಂತ ಅಲ್ಲ, ಪೋಷಕರಿಲ್ಲ, ಅಜೀವ ಅಲ್ಲ, ಆಜೀವ ಸದಸ್ಯರು ಅಂತ ನೀವೆಲ್ಲರೂ ನಾವು ಬದುಕಿರುವವರೆಗೆ ಸದಸ್ಯರು ಅಂತ ಹೇಳುವಂಥ ಅರ್ಥ. ಪ್ರತಿ ತಿಂಗಳು ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ನಿರ್ವಹಿಸ್ತೇವೆ. ಇನ್ನು ಮುಂದಿನ ತಿಂಗಳು 21ನೇ ತಾರೀಕಿಗೆ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರು ಬಂದು ಸಮಗ್ರ ರಾವಣ ಅಂತ ಹೇಳುವ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದರ ಮುಂದಿನ ಅಕ್ಟೋಬರ್ 20ನೇ ತಾರೀಕಿಗೆ ಅಕ್ಟೋಬರ್ 20ನೇ ತಾರೀಕಿಗೆ ಅಂಶುಮಾನ್ ಅಂತ ಹೇಳುವಂತಹ ಅಂಶುಮಾನ್ ರವೀಂದ್ರ ಕುದ್ದಣ್ಣಯ್ಯರ ಮಗ ಅಂಶುಮಾನ್ ಬರ್ತಾರೆ. ನಿಸ್ವನ ಅಂತ ಹೇಳುವ ಚಾನಲಲ್ಲಿ ಸಾಫ್ಟ್ವೇರ್ ಕೆಲಸಗಳಿಗೆಲ್ಲ ರಜೆ ಕೊಟ್ಟು ಅವರು ಸುಮಾರು ಒಂದು 2 ವರ್ಷಗಳಷ್ಟು ಕಾಲ ಕನ್ನಡದ ಪ್ರಸಿದ್ಧ ಹಾಡುಗಳಿಗೆಲ್ಲ ಇನ್ಕ್ಲೂಡಿಂಗ್ ಲಕ್ಷ್ಮೀಶ್ ತೋಳ್ಪಾಡಿ ಅವರ ಹಾಡುಗಳಿಗೂ ಸೇರಿ ಭಾಳ ಅದ್ಭುತವಾದಂತಹ ಟ್ಯೂನ್ ಮಾಡಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ನೀವು ನಿಸ್ವನ ಯೂಟ್ಯೂಬ್ ಚಾನಲ್ ಅಂತ ಹುಡುಕಿದರೆ ಈ ಹಾಡುಗಳು ಸಿಗ್ತವೆ. ಅದರ ಮುಂದಿನ ತಿಂಗಳಲ್ಲಿ ಅದಿತಿ ಅಂತ ಹೇಳುವ ಬೆಂಗಳೂರಿನ ಒಬ್ಬರು ಕಲಾವಿದ ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆದಷ್ಟು ಬಾಧೆ ಕಡಿಮೆ ಮಾಡುವಾಗ ಶ್ರೀ ಲಕ್ಷ್ಮೀಶ ತೋಳ್ಪಾಡಿ, ನಾನು ಅವರ ಏನು ಪರಿಚಯಗಳನ್ನು ಮಾಡಬೇಕಾಗಿಲ್ಲ. ಯಾಕೆಂದರೆ ಭಾಳಷ್ಟು ಜನ ಭಾಳಷ್ಟು ದೂರದಿಂದ ಬಂದಿದ್ದೀರಿ. ಬೆಂಗಳೂರು, ಮೈಸೂರು, ಹೀಗೆ ಭಾಳಷ್ಟು ದೂರದಿಂದ ನೀವೆಲ್ಲ ಬಂದಿದ್ದೀರಿ. ತೋಳ್ಪಾಡಿಯವರ ಒಟ್ಟು ಉಪನ್ಯಾಸಗಳ ಶಕ್ತಿ ಏನು ಅಂತ ಅದು ನಿಮಗೆ ಸಾಯಂಕಾಲ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗ್ತದೆ. ಹಾಗೆ ಅಂಥೇಳಿ ನಾನು ತೋಳ್ಪಾಡಿ ಎದುರೇ ಹೇಳಬಹುದಾದ ಶಬ್ದಗಳು ಕೂಡ ಎಷ್ಟೋ ಜನ ಮಾತನಾಡಿದ ಕೂಡಲೇ ಭಾಗವತದಾಗಲಿ ಭಾರತೀಯ ಪರಿಕಲ್ಪನೆಗಳೇ ಇಲ್ಲದವರು, ಅರ್ಥ ಆಗುವುದಿಲ್ಲ ಅಂತ ಹೇಳುವ ಜನಗಳು ಕೂಡ ನಮ್ಮೊಟ್ಟಿಗಿದ್ದಾರೆ. ಅದನ್ನು ಯಾವುದನ್ನು ನಾವು ಸ್ವೀಕಾರ ಮಾಡಬೇಕಾದ ಅಗತ್ಯತೆ ಇಲ್ಲ. ನಮ್ಮ ಕೊಡಪಾನ ಎಷ್ಟು ದೊಡ್ಡದಿದೆ ಅಷ್ಟನ್ನು ಸಮುದ್ರದಿಂದ ನೀರಾಗಿ ನಾವು ನೀರನ್ನು ಹಿಡ್ಕೊಂಡು ಬರ್ಬೋದು. ಹಾಗಾಗಿ ನಾವು ಆ ಮಾನಸಿಕ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಅಂತ ಹೇಳ್ತಾ ಶ್ರೀ ಲಕ್ಷ್ಮೀಶ ತೋಳ್ಪಾಡಿಯವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಮಧ್ಯದಲ್ಲೊಂದು ಒಳ್ಳೆಯ ಒಂದು ಜೋಕ್ ಅಂತ ಹೇಳುವ ಹಾಗೆ ನಡೆದೋಯ್ತು. ನಾನು ತೋಳ್ಪಾಡಿಯವರ ಹತ್ರ ಮಾತನಾಡುವಾಗ ಶ್ರೀಶ ಭಾಗವತ ಭಾವ ಸಂಬಂಧ ಅಂತ ಹೆಸರಿಡಬೇಕು ಅಥವಾ ಹಾಗೆ ಕರೆಯುವ ಅಂತ ಹೇಳಿ, ಕಾಕತಾಳೀಯವಾಗಿ ನನ್ನ ಭಾವ ಅವರು ಭಾಗವತರು, ಅಂದರೆ ಅವರ ಸರ್ನೇಮ್ ಭಾಗವತ, ಅವರ ನೆನಪಲ್ಲಿ ಅವರಿಲ್ಲ ಇವತ್ತು, ಅವ್ರ ನೆನಪಲ್ಲಿ ಅಕ್ಕ ನನಗೊಂದಷ್ಟು ಸಹಾಯ ಮಾಡಿದ್ರು. ಹಾಗಾಗಿ ಕಾಕತಾಳೀಯವಾಗಿ ಇದು ಭಾಗವತ ಭಾವ ಸಂಬಂಧ ಅಂತ ಹೇಳುವ ಪದವಾಗಿ ಪರಿವರ್ತನೆ ಅಥವಾ ಇನ್ನೊಂದು ಜೋಕ ಸತ್ಯವೂ ಗೊತ್ತಿಲ್ಲ. ಅದರೊಟ್ಟಿಗೆ ಭಾಳಷ್ಟು ದೂರದಿಂದ, ಬೆಂಗಳೂರಿಂದ, ಮೈಸೂರಿಂದ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ.
ನಮ್ಮ ಚಾನೆಲ್ನ ಸ್ನೇಹಿತರಾಗಿರುವಂತಹ ವೆಂಕಟೇಶ್ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡಲ್ಲಿ ಇಡಿ. ಅದು ಒಟ್ಟು ಕಾರ್ಯಕ್ರಮಕ್ಕೆ ತೊಂದರೆ ಆಗದಾಗೆ ನೀವು ಮಾಡ್ಕೊಳ್ತೀರಿ ಅಂತ ಹೇಳುತ್ತಾ ಶ್ರೀ ತೋಳ್ಪಾಡಿಯವರು ಪ್ರವಚನ ಪ್ರಾರಂಭಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇವತ್ತು ಸರಿ ಕೇಳ್ತಾರೆ, ಭಾಗವತದ ಭಾವ ಸಂಬಂಧದ ಬಗ್ಗೆ, ಭಾಗವತದ ಸಾರ, ಅರ್ಕ, ಅದರ ಬಗೆಗೆ ನಿಮ್ಮೆಲ್ಲರ ಒಟ್ಟಿಗೆ ಚಿಂತನೆ ಮಾಡೋಕ್ಕಾಗಿ ಬಹುವಚನ ಬಂಧುಗಳಿಗೆ ಮತ್ತು ಇದನ್ನು ಕೇಳುವುದಕ್ಕಾಗಿ ಬಂದಿರತಕ್ಕ ನಿಮಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ. ನಾನು ಮಾತಾಡ್ತಾ ಇರುವುದು ಎಲ್ಲವೂ ಕೂಡ ಸ್ವಬೋಧ ಪರಿಶುದ್ಧ್ಯರ್ಥಂ ಅಂತ ಬಹಳ ಹಿಂದಿನ ಬಹಳ ಪ್ರಾಚೀನ ಮಾತದು. ನಾವು ಬರೆಯೋದಾಗಲಿ, ನಾವು ಮಾತಾಡೋದಾಗಲಿ, ನಮ್ಮಲ್ಲಿಯೇ ನಾವು ಚಿಂತನೆ ಮಾಡೋದಾಗಲಿ, ಅದರ ಮುಖ್ಯ ಉದ್ದೇಶ ಯಾವುದು ಅಂದರೆ ಸ್ವಬೋಧ ಪರಿಶುದ್ಧ್ಯರ್ಥಂ ಅಂತ. ನಮ್ಮ ಮನಸ್ಸು ನಮಗೆ ಕ್ಲಿಯರ್ ಆಗಬೇಕು ಅಂತ, ಕ್ಲಾರಿಟಿಗೋಸ್ಕರ, ಇನ್ನೊಬ್ಬರಿಗೋಸ್ಕರ ಅಲ್ಲ. ಇನ್ನೊಬ್ಬರು ನಮಗೆ ಬೇಕಾದದ್ದು, ಕೇಳುವವರು ಬೇಕಾದದ್ದು ನಮ್ಮ ಮನಸ್ಸು ನಮಗೆ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಸ್ಪಷ್ಟವಾಗಿದೆ, ಆ ಸ್ಪಷ್ಟತೆಗೋಸ್ಕರ. ಅದರಿಂದ ಭಾಗವತವನ್ನು ಅನುಸಂಧಾನ ಮಾಡಲಿಕ್ಕೆ ಈ ಅವಕಾಶ ನೀವೆಲ್ಲ ಬಂದು ಸೇರಿದ್ದರಿಂದ ನನಗಾಗಿದೆ. ಎಲ್ಲ ನೀವು ನನ್ನ ಮುಂದೆ ಬಂದು ಕೂತಿರದಿದ್ದರೆ ಮಾತಾಡಲಿಕ್ಕೆ ನಾನು ನನ್ನಷ್ಟಕ್ಕೆ ಮಾತಾಡಬೇಕು. ನನ್ನಷ್ಟಕ್ಕೆ ಮಾತಾಡೋದೇನು ಕೆಟ್ಟದಲ್ಲ, ಎಲ್ಲರೂ ಮಾತಾಡ್ತಾ ಇರ್ತೇವೆ ನಾವು, ಬೇರೆ ಯಾರು ಕೇಳಲಿ ಬಿಡಲಿ, ನಮ್ಮಷ್ಟಕ್ಕೆ ನಾವು ಮಾತಾಡೋದು ನಮಗೆ ಅಭ್ಯಾಸವಾಗಿದೆ. ಅದು ಕೆಟ್ಟದೋ ಒಳ್ಳೆಯದೋ ಅನ್ನೋದು ಪ್ರಶ್ನೆ ಅಲ್ಲ, ಅದು ಹಾಗೆ ಇದೆ. ಇವತ್ತು ಶ್ರಾವಣ ಮಾಸ ಸಪ್ತಮಿ, ನಾಳೆ ಶ್ರಾವಣ ಅಂದರೆ ಕೇಳೋದಕ್ಕೆ. ನೋಡಿ, ನಮ್ಮ ಪರಂಪರೆಯಲ್ಲಿ ಕೇಳುವುದಕ್ಕೆ ಇರತಕ್ಕ ಒಂದು ತಿಂಗಳು ಶ್ರಾವಣ ಮಾಸ. ಮಾಸದಂತೆ ಕೇಳಿದ್ದು ನಮ್ಮಲ್ಲಿ ಮಾಸದಂತೆ ಕೇಳುವುದಕ್ಕೆ ಇರತಕ್ಕ ಒಂದು ತಿಂಗಳಿಡೀ ಕೇಳುವುದನ್ನೋದು ಬಹಳ ದೊಡ್ಡ ಕಲೆ. ಬಹಳ ದೊಡ್ಡ ಕಲೆ ಕೇಳುವುದು. ಹೇಗೆ ಕೇಳಬೇಕು ಅಂತ, ಒಂದು ಮಾತನ್ನು ಹೇಗೆ ಕೇಳಬೇಕು. ನಾವು ಸಾಮಾನ್ಯವಾಗಿ ಏನು ಯೋಚನೆ ಮಾಡ್ತೇವೆ ಅಂದರೆ ಏನು ಹೇಳಬೇಕು ಅಂತ, ಏನು ಹೇಗೆ ಹೇಳಬೇಕು ಅಂತ ಆರ್ಟಿಕ್ಯುಲೇಟ್ ಮಾಡೋದು. ಆರ್ಟಿಕ್ಯುಲೇಟ್ ಮಾಡಿ ಬರಹಗಾರರಿಗೆ, ಮಾತುಗಾರರಿಗೆ, ಉಪನ್ಯಾಸಕಾರರಿಗೆ, ಅದು ಎಂಥ ಆಧ್ಯಾತ್ಮಿಕ ಗ್ರಂಥ ಇರಲಿ, ಎಂಥ ಗ್ರಂಥವೇ ಇರಲಿ, ಉಪನ್ಯಾಸಕಾರರಿಗೆಲ್ಲ ಆಗಬೇಕಾದ್ರೆ ಹೇಗೆ ಮಾತಾಡಬೇಕು, ಹೇಗೆ ಕೇಳಬೇಕು ಅಂತಲ್ಲ. ಆದರೆ ವಿಶೇಷ ಏನು ಅಂದರೆ ಹೇಗೆ ಕೇಳಬೇಕು ಅಂತ ಗೊತ್ತಾಗದಿದ್ದರೆ ಹೇಗೆ ಮಾತಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ, ಅಧ್ವಾನ ಆಗಿ ಹೋಗ್ತದೆ. ಮಾತಾಡುವುದು ಹೇಗೆ ಅನ್ನೋದನ್ನು ಮಾತ್ರ ಕಲಿತರೆ ನಾವು ಕಲಿಸುವುದು ಹಾಗೆ. ಸಾಮಾನ್ಯವಾಗಿ ನಾನು ಭಾಳ ಕಡೆ ನೋಡಿದ್ದೇನೆ, ಏನಂದರೆ ಭಾಷಣ ಮಾಡುವ ಕಲೆ ಕಲಿಸೋದು. ಅದಕ್ಕೆ ಕೆಲವು ಕೋರ್ಸ್ಗಳಿದ್ದಾವೆ. ಹೇಗೆ ಪ್ರಾರಂಭ ಮಾಡಬೇಕು, ಅದು ಹೇಗೆ ಮಧ್ಯದಲ್ಲಿ ಹೋಗಬೇಕು, ಆಮೇಲೆ ಹೇಗೆ ಅದಕ್ಕೊಂದು ಮುಕ್ತಾಯ ಒದಗಿಸಬೇಕು, ಹೇಗೆಲ್ಲ ಮಾಡಿ ಒಂದು ಜಿಮ್ ಅಂತ ಕೇಳುವವರಿಗೆ ಆಗಬೇಕು ಅಂತ ಭಾಷಣ ಮಾಡುವ ಕಲೆ. ಯಾರಿಗೂ ಈ ಕೇಳುವ ಕಲೆಯನ್ನು ಕಲಿಸುವುದಿಲ್ಲವಲ್ಲ, ಅದು ಸಮಸ್ಯೆ. ಹೇಗೆ ಕೇಳಬೇಕು ಅಂತ ಅದಕ್ಕೆ ಇರುವುದು ಶ್ರಾವಣ ಮಾಸ. ಮಳೆ, ಜಡಿ ಮಳೆ ಬರ್ತಾ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಮಾತಿನ ಮಳೆಯೂ ಹಾಗೆ ಕಮ್ಮಿ ಆದರೆ ಸಾಕು.
ಮಳೆ ಬರ್ತಾ ಇರ್ತದೆ, ಮಾಡಲಿಕ್ಕೇನು ಅಂಥ ವಿಶೇಷವಾದ ಒತ್ತಡದ ಕೆಲಸಗಳೆಲ್ಲ ಇರುವುದಿಲ್ಲ. ಅದರಿಂದ ಕೇಳುವುದಕ್ಕೆ ಒಂದು ಸುಖವಾದ ಹೊತ್ತು. ಈ ಸಮಯದಲ್ಲಿ ನೀವು ಕೇಳಬೇಕಾದದ್ದನ್ನು ಕೇಳಬೇಕು ಅಂತ. ಅದಕ್ಕಾಗಿ ಒಂದು ನಮ್ಮ ಈ ಪರಂಪರೆ ಬಹಳ ನನಗೆ ಆಶ್ಚರ್ಯ ಆಗ್ತದೆ. ಏನು ಅಂದರೆ ಇದು ಒಂದು ಹೀಗೆ ಒಂದು ಟ್ರೆಡಿಷನ್ ಆಫ್ ಗ್ರೇಟ್ ಲಿಸನಿಂಗ್. ಕೇಳುವುದನ್ನೇ ಒಂದು ಕಲೆಯನ್ನಾಗಿ ಮಾಡಿ, ಕೇಳುವುದನ್ನೇ ಒಂದು ಉಪಾಸನೆಯನ್ನಾಗಿ ಮಾಡಿ, ಕೇಳುವುದೇ ಒಂದು ಏನು ಎಲ್ಲವೂ ಅಂತ ಒಂದು ಇಂದ್ರಿಯದಿಂದ ಪಡೆದ ಅನುಭವ, ಅದು ಸರ್ವೇಂದ್ರಿಯಗಳಿಗೂ ಕೂಡ ಸಮಾನವಾಗಿ ಅದು ತಾಗುವಂಥ ರೀತಿಯ ಒಂದು ಈ ಒಂದು ಪರಂಪರೆ ಉಂಟಲ್ಲ, ಕೇಳುವ ಪರಂಪರೆ, ಇದು ಬಹಳ, ಇದು ಪ್ರಾಯ ಮುಂದೆ ಬನ್ನಿ. ಯಾಕಂದ್ರೆ ಅವರ ಹತ್ರ ಗೊತ್ತುಕೊಳ್ಳಿ. ಈ ಒಂದು ಪರಂಪರೆ ಬಹಳ ವಿಶೇಷವಾದ, ಭಾಳ ಯೋಚನೆ ಮಾಡಿದ್ದಾರೆ. ನಾವು ಭಾಳ ಕೇಳಬೇಕಾದದ್ದಿದೆ ಅಂತ. ಕೇಳಬೇಕಾದ್ದನ್ನು ಕೇಳಬೇಕು, ಅದು ಕೇಳಿಯೇ ಗೊತ್ತಾಗೋದು. ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರದು ಅಂತ ಕೇಳಿದ ಮೇಲೆಯೇ ಗೊತ್ತಾಗೋದಲ್ಲದೆ ಕೇಳುವ ಮೊದಲು ಗೊತ್ತಾಗೋದಿಲ್ಲ. ಅದರಿಂದ ಕೇಳ್ತಾ 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 ಕಿವಿ ಪಳಗ್ತದೆ, ಸ್ಥೂಲದಿಂದ ಸೂಕ್ಷ್ಮ ಆಗ್ತಾ ಹೋಗ್ತದೆ. ಸೂಕ್ಷ್ಮ ಆಗ್ತಾ ಹೋದ ಹಾಗೆ ಅನೇಕ ಪ್ರತಿಕ್ರಿಯೆಗಳು ಬರ್ತವೆ. ಹಾಗೆ ಶ್ರೀಸರು ಹೇಳಿದ್ರಲ್ಲ, ಅವ್ರು ಮಾತಾಡಿದ್ದು ಅರ್ಥ ಆಗೋದಿಲ್ಲ ಅಂತ. ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಅರ್ಥ ಆದರೆ ಅದನ್ನು ಜೇಬಲ್ಲಿ ಹಾಕ್ಕೊಂಡು ಹೋಗ್ಲಿಕ್ಕಾಗ್ತದೆ, ಮತ್ತೊಬ್ಬರಿಗೆ ಹೇಳಲಿಕ್ಕಾಗ್ತದೆ. ಅರ್ಥ ಆಗದ ಹಾಗೆ ಮಾತಾಡೋದುಂಟಲ್ಲ, ಅದು ಒಂದು ಕಲೆಯೇ. ಅದನ್ನು ಕೇಳುವುದು ಒಂದು ಕಲೆಯೇ. ಅಂದರೆ ಏನೋ ಒಂದು ವಿಶೇಷವಾಗಿ ಇದು ಈಗ ಎಲ್ಲವೂ ಭಾಳ ನಮಗೆ ಸ್ಪಷ್ಟ ಇಲ್ಲ, ನಮಗೆ ಸ್ಪಷ್ಟ ಆಗಬೇಕಾಗಿದೆ. ಎಷ್ಟು ಸ್ಪಷ್ಟವಾದರೂ ಕೂಡ ಅದು ಮತ್ತು ನಮಗೆ ಸ್ಪಷ್ಟವಾಗಬೇಕಾದ ಸಂಗತಿ ಉಳಿಯುವಂತೆ ಇದೆ. ವಿಷಯ ಪೂರ್ತಿ ಅರ್ಥ ಆಯಿತು ಅಂತ ಎಲ್ಲಿಯೂ ಇಲ್ಲ. ಪೂರ್ತಿ ಅರ್ಥ ಆದರೆ ಮತ್ತೆ ಮಾಡಲಿಕ್ಕೆ ಏನೂ ಇಲ್ಲ, ಮುಗೀತಲ್ಲಿಗೆ ಫಿನಿಶ್ಡ್. ಹಾಗಾಗುವುದಿಲ್ಲ. ಅದು ಇನ್ನೂ ಇದೆ, ಇನ್ನೂ ಏನೋ ಇದೆ ಅಂತ ಒಂದು ಆ ರಹಸ್ಯಮಯತೆ ಉಂಟಲ್ಲ, ಅದು ನಮ್ಮನ್ನು ಕಾಡುತ್ತಾ ಇರ್ತದೆ. ಹಾಗೆ ಇದ್ದಾಗ ಮಾತ್ರ ಮನಸ್ಸು ಬೆಳೆಯುವುದು. ಅದಿಲ್ಲದೇ ಇದ್ದರೆ ಎಲ್ಲ ಗೊತ್ತಿದೆ ಅಂತ, ಎಲ್ಲ ಗೊತ್ತಿದ್ದವರಿಗೆ ಮಾಡಲಿಕ್ಕೂ ಎಂಥದ್ದಿಲ್ಲ, ಅವ್ರ ಹತ್ರ ನಾವು ಮಾತಾಡಲಿಕ್ಕೂ ಏನೂ ಇಲ್ಲ. ಯಾಕಂದರೆ ಅವ್ರ ಹತ್ರ ಎಲ್ಲವೂ ಗೊತ್ತಿರ್ತದೆ. ಇದು ಭ್ರಾಂತಿ ಇದು. ಆದ್ದರಿಂದ ಶ್ರಾವಣ ಮಾಸ ಅಂತ ಎಮರ್ಸನ್ ಒಂದು ಮಾತು ಹೇಳಿದ್ದ. ಏನು ಅಂದರೆ, ನೆಕ್ಸ್ಟ್ ಟು ದ ಒರಿಜಿನೇಟರ್ ಆಫ್ ಎ ಪ್ರೊಫೌಂಡ್ ಸೆಂಟೆನ್ಸ್ ಈಸ್ ದ ಫಸ್ಟ್ ಕೋಟರ್ ಆಫ್ ಇಟ್ ಅಂತ. ಒಬ್ಬ ಒಂದು ಬಹಳ ಗಂಭೀರವಾದ, ಬಹಳ ಗಹನವಾದ ಒಂದು ವಾಕ್ಯವನ್ನು ಅಂತ ಇಟ್ಕೊಳ್ಳಿ, ಒಬ್ಬ ಹೇಳಿದ. ಮತ್ತೊಬ್ಬರು ಹೇಳಿದ್ದನ್ನು ಕೇಳಿ ಅಲ್ಲ, ಅವನೇ ಸ್ವತಂತ್ರವಾಗಿ ಯೋಚನೆ ಮಾಡಿ ಅವನಿಗೊಂದು ಹೊಳೆಯಿತು, ಅವನದನ್ನು ಹೇಳಿದ. ದ ಫಸ್ಟ್ ಒರಿಜಿನೇಟರ್ ಆಫ್ ಎ ಗುಡ್ ಪ್ರೊಫೌಂಡ್ ಸೆಂಟೆನ್ಸ್. ನೆಕ್ಸ್ಟ್ ಟು ಹಿಮ್ ಯಾರು, ಅವನ ನೆಕ್ಸ್ಟ್ ಯಾರು ಅಂದರೆ ದ ಫಸ್ಟ್ ಕೋಟರ್ ಆಫ್ ಇಟ್. ಇದು ಭಾಳ ಅದ್ಭುತವಾಗಿದೆ ಈ ಸಂಗತಿ. ಇದೊಂದು ಈಶ್ವರಿಗೆ ಕೇಳಿಲ್ಲ ನಾನು ಅಂತ ಒಂದು ರೋಮಾಂಚನಗೊಂಡು ಅದನ್ನು ಕೋಟ್ ಮಾಡ್ತಾನಲ್ಲ, ಅದನ್ನು ಉಲ್ಲೇಖ ಮಾಡ್ತಾನಲ್ಲ, ಅವನ ಒಟ್ಟಿಗೆ ಇದ್ದಾನೆ, ಹತ್ತಿರ ಇದ್ದಾನೆ ಅಂತ. ಎರಡು ಕುರ್ಚಿ ಹತ್ತಿರ ಇದ್ದಾನೆ ಅವನಂತ. ನಮ್ಮ ಪರಂಪರೆಯಲ್ಲಿ ಏನು ಹೇಳ್ತದೆ ಅಂದರೆ, ಇದನ್ನು ಒಪ್ಪಿಕೊಳ್ತದೆ, ಆದರೆ ಇದು ಸ್ವಲ್ಪ ದೂರಾನ್ವಯ ಅಂತ ಹೇಳ್ತದೆ. ಫಸ್ಟ್ ಕೋಟರ್ ಅಲ್ಲ, ಫಸ್ಟ್ ಲಿಸನರ್, ಮೊದಲು ಕೇಳಿದವ. ದ ಪ್ರೊಫೌಂಡ್ ಸೆಂಟೆನ್ಸ್, ಅದನ್ನು ಮೊದಲು ಹೇಳಿದವ ಬಿಡುವ, ಅವನು ಒರಿಜಿನಲ್. ಅದನ್ನು ಕೇಳಿದವ ಇದ್ದಾನಲ್ಲ, ಅವನ ಹಾಗೆ ಅಂತ. ಹೇಳಿದವನ ಹಾಗೆ ಕೇಳಿದವನು ಕೂಡ ಅವನು ಅದರ ಪ್ರೊಫೌಂಡಿಟಿ, ಅದರ ಗಹನತೆ ಯಾರಿಗೆ ಅರ್ಥ ಆಯಿತು, ಅವನು ಮತ್ತು ಅವನ ಸಹವಾಸ ಬಿಡೋದಿಲ್ಲ. ಆ ವಾಕ್ಯದ ಸಹವಾಸವನ್ನಂತ ಬಿಡೋದಿಲ್ಲ, ಅವನು ಒಟ್ಟಿಗಿರ್ತಾನೆ. ಅದರಿಂದ ಕೇಳುವುದು ಉದ್ಧಾರಕವಾದ ಸಂಗತಿ. ಆದ್ದರಿಂದ ಶ್ರಾವಣ ಮಾಸ ಅಂತ ಹೇಳಿದರು. ಕೃಷ್ಣ ಹುಟ್ಟಿದ ಮಾಸ. ಕೇಳುವುದು ಮಾತ್ರ ಅಲ್ಲ,
ನಮ್ಮ ಪರಂಪರೆಯಲ್ಲಿ 3 ಅಂಶ ಇದೆ: ಶ್ರವಣ, ಮನನ, ನಿಧಿಧ್ಯಾಸನ. ನಿಧಿ ಕೇಳದೇ ಇದ್ದರೆ ಕಿವಿ ವಿಕಾಸ ಅಂತ ತಪ್ಪು ತಿಳ್ಕೊಳ್ಬೇಡಿ. ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರದು ಅಂತ ಗೊತ್ತಾಗುವುದು, ಅದು ವಿಕಾಸ. ಇದು ಕೇಳಬೇಕಾದದ್ದು, ಇದು ಕೇಳಬಾರದು ಅಂತ ಎರಡೂ ಇದೆ. ಕೇಳಬಾರದ್ದನ್ನು ಕಿವಿ ಕೇಳಿಯೇ ಕೇಳ್ತದೆ, ಅದನ್ನೇ ಹೆಚ್ಚು ಕೇಳ್ತದೆ. ಕೇಳಬೇಕಾದದ್ದನ್ನು ಕೇಳ್ತದೆ. ಕೇಳ್ತಾ ಕೇಳ್ತಾ ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರದು ಅಂತ ನಮಗೆ ಗೊತ್ತಾಗುವುದುಂಟಲ್ಲ, ಅದು ವಿಕಾಸ. ಆ ವಿಕಾಸ ಆಗಬೇಕಾಗಿದ್ದರೆ ಅದು ಮನನಕ್ಕೆ ಹೋಗಬೇಕು. ಅದು ಕೇಳುವುದರಲ್ಲಿ ಮಾತ್ರ ಪರ್ಯಾಪ್ತವಲ್ಲ, ನಿಲ್ಲಬಾರದು. ಅದು ಮನನಕ್ಕೆ ಹೋಗಬೇಕು. ಹೋಗಿಯೇ ಹೋಗ್ತದೆ. ಹೇಳಿದ್ದು ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಮನನ ಮಾಡಬೇಕಾದ ಅಗತ್ಯ ಇದೆ ಅಂತ ಅರ್ಥ. ಹೇಳಿದವರಲ್ಲ, ಮನನ ಮಾಡಬೇಕಾದ ಅಗತ್ಯ ಇದೆ. ಮನನ ಮಾಡಿದರೆ ಅರ್ಥ ಆಗಲಿಕ್ಕೆ ಸಾಕು. ಅಥವಾ ಅರ್ಥ ಇಲ್ಲ ಅಂತ ಹೇಳುವುದು ಕೂಡ ಗೊತ್ತಾದರೆ ಅದು ಒಂದು ಅರ್ಥ. ಅದೇನು ಅರ್ಥಶೂನ್ಯವಾದದ್ದಲ್ಲ. ಇದೆಲ್ಲ ಭಾಳ ಸೂಕ್ಷ್ಮ ವಿಷಯಗಳು. ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಅದೊಂದು ಅರ್ಥ ಅಲ್ವಾ? ನಮಗೆ ಅರ್ಥ ಆದದ್ದಕ್ಕೆ ನಮಗೆ ದುಃಖ ಯಾಕೆ? ಅರ್ಥ ಆಗಲಿಲ್ಲ ಎನ್ನುವುದು ಒಂದು ಅರ್ಥವೇ ಆದದ್ದರಿಂದ, ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳುವುದು ಒಂದು ಅರ್ಥವಾದದ್ದರಿಂದ ಅದಕ್ಕೆ ದುಃಖ ಯಾಕೆ ಅಂತ ಭಾಳ ವಿಚಿತ್ರ ಇದೆ ಈ ಎಲ್ಲ ಸಂಗತಿಗಳು. ಮನನ ಮಾಡಬೇಕು. ಮನನ ಅಂದರೇನು? ಮನನ ಮಾಡಬೇಕಂದ್ರೇನು? ಕೇಳಿದ ಮಾತಿಗೆ ಕೇಳಬೇಕಾದ ಇನ್ನೊಂದು ಮಾತಿನ ಆಕರ್ಷಣೆ ಇದೆ. ಯಾವಾಗಲೂ ಹಾಗೆ ಕೇಳಬೇಕಾದ ಇನ್ನೊಂದು ಮಾತಿನ ಆಕರ್ಷಣೆ ಕೇಳಿದ ಮಾತಿಗೆ ಇದೆ. ಆದ್ದರಿಂದ ಕೇಳಿದ್ದರಲ್ಲಿ ಅದು ತೃಪ್ತವಾಗುವುದಿಲ್ಲ. ಅದಕ್ಕೇನು? ಅದಕ್ಕೆ ಈಗ ಗೊತ್ತಾಯ್ತಾ ಅಂತ ತಪ್ಪಿಸ್ಕೊಬೇಡಿ. ನಿಮಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದ್ದು ನನಗಾದರೂ ಗೊತ್ತಾಯ್ತು ಅಂತ ಅನ್ನೋದಕ್ಕೋಸ್ಕರ ಕೇಳ್ತಾ ಇರೋದು. ಅದು ಹಾಗೆ ಇದೆ. ಅದು ಕೇಳದೇ ಇದ್ದ ಮಾತಿಗೆ ಕೇಳಿದ ಮಾತು ಜೋಡಣೆಯಾಗಬೇಕು. ಅದಕ್ಕೆ ಮನನ ಮಾಡಬೇಕಾದದ್ದು. ಮನನ ಮಾಡಿ. ಮನನದ ಆಕರ್ಷಣೆ ಇದೆ ಶ್ರವಣಕ್ಕೆ ಮನನದ ಆಕರ್ಷಣೆ ಇದೆ. ಬಹಳ ಆಶ್ಚರ್ಯ. ಶ್ರವಣದಲ್ಲಿ ಅದು ತೃಪ್ತವಾಗುವುದಿಲ್ಲ. ಮನನದ ಆಕರ್ಷಣೆ ಇರುವಂತೆ ಶ್ರವಣ ಮಾಡಬೇಕಾದದ್ದು. ಆ ಮಾತು ಹಾಗಿರಬೇಕಾದದ್ದು. ಮನನ ಮಾಡಿದ್ದು ಸಾಕಾಗೋದಿಲ್ಲ. ಅದು ಸಾಕಾಗೋದಿಲ್ಲ. ನಿಧಿಧ್ಯಾಸನ ಅಂದರೆ ಧ್ಯಾನ, ಚಿಂತನ ಮಾಡಿ, ಮನನ ಮಾಡಿ, ಮನನ ಮಾಡ್ತಾ 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 ಮನನ ಮಾಡುವುದರಿಂದ ಮನಸ್ಸು ವಿಕಾಸ ಆಗ್ತದೆ. ಮನನ ಮಾಡದೇ ಇದ್ದರೆ ಅಲ್ಲ. ಮನಸ್ಸಿಗೆ ಬಹಳ ಅದ್ಭುತವಾಗಿರತಕ್ಕ ಸ್ಪೇಸ್ ಇದೆ. ಮನಸ್ಸು ಎಷ್ಟು ವಿಸ್ತಾರಕ್ಕೂ ಬೆಳೆಯಬಲ್ಲುದು. ಬೆಳೆಯೋದಕ್ಕೆ ಬಿಟ್ಟರೆ, ಇಲ್ಲದಿದ್ದರೆ ಅದಕ್ಕೆ ಚೌಕಟ್ಟು ಪ್ರತಿಯೊಬ್ಬರಿಗೂ ಇಷ್ಟ. ಒಂದು ಚೌಕಟ್ಟಿನಲ್ಲಿ ವ್ಯವಹಾರ ಮಾಡೋದು ಪ್ರತಿಯೊಬ್ಬರಿಗೂ ಇಷ್ಟ. ಯಾಕಂದರೆ ರಗಳೆ ಇಲ್ಲ, ಮೊದಲೇ ಗೊತ್ತಿದೆ, ಪರಿಚಿತವಾಗಿರತಕ್ಕ ವಿಷಯ, ಹೆಚ್ಚು ಸವಾಲುಗಳಿಲ್ಲ. ಏನಿದ್ರೂ ಪರಿಚಿತವಾಗಿರತಕ್ಕ ಮನೋಪ್ರಪಂಚದಲ್ಲಿ ಬದುಕುವುದು ನಮ್ಮ ಪಾಡು. ಕೇಳಬೇಕಾದದ್ದು ಯಾಕೆ ಅಂದರೆ, ಕೇಳಿದರೆ ಅದು ಮನನಕ್ಕೆ ಕರ್ಕೊಂಡು ಹೋದರೆ, ಮನನದ ಆಕರ್ಷಣೆ ಅದಕ್ಕೆ ಇದ್ದರೆ, ಮನನ ಮಾಡ್ತಾ ಮಾಡ್ತಾ ಮನಸ್ಸು ವಿಕಾಸ ಆಗ್ತಾ ಒಂದು ವಿಷಯ ಸೂಚಿಸ್ತದೆ. ಇದು ಇಷ್ಟೇ ಅಲ್ಲ, ಮತ್ತೇನಂದರೆ ಇದು ನಾವು ಧ್ಯಾನ ಮಾಡಬೇಕಾಗಿರತಕ್ಕ ವಿಷಯ, ಮನನದಲ್ಲಿಯೇ ತೃಪ್ತವಾಗುವುದಲ್ಲ ಅಂತ. ಅದಕ್ಕೆ ನಿಧಿಧ್ಯಾಸನ ಅಂತ ಹೇಳೋದು. ಮನನವು ಧ್ಯಾನದ ಕಡೆಗೆ ಕೊಂಡು ಹೋಗ್ತದೆ. ನೇರವಾಗಿ ಹೋಗಲಿಕ್ಕೆ ಆಗೋದಿಲ್ಲ. ಕೇಳಬೇಕು, ಮನನ ಮಾಡಬೇಕು, ಆಮೇಲೆ ಅದನ್ನು ಧ್ಯಾನಿಸಬೇಕು. ಆಯಿತು. ಮತ್ತೇನು? ಇದು 3 ವಿಷಯ. ನಮ್ಮ ವ್ಯಕ್ತಿತ್ವ ಬೆಳೆಯಬೇಕಾಗಿದ್ದರೆ, ಅದು ನಮ್ಮ ಅನುಭವವಾಗಬೇಕಾಗಿದ್ದರೆ, ಕೇಳಿದ್ದು ನಮ್ಮ ಅನುಭವವಾಗಬೇಕಾಗಿದ್ದರೆ, ಬರೀ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವುದು ಅಂತ ಹೇಳ್ತಾರಲ್ಲ. ನಾವು ಚಿಕ್ಕಂದಿನಲ್ಲಿ ಸ್ಕೂಲಲ್ಲಿರುವಾಗ ಎಲ್ಲ ಮಾಸ್ಟರ್ಗಳು ನಮಗೆ ಆ ಮಾತು ಹೇಳಿದ್ದಾರೆ. ಆದ್ದರಿಂದ ಅದು ನಮ್ಮಲ್ಲಿ ಇದೆ. ಶ್ರವಣ ಏನಂದರೆ, ನೀವು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಈ 2 ಮಾತು ಹೇಳಿದ್ದು ನನಗೂ ಹೇಳಿದ್ದಾರೆ, ಎಲ್ಲರಿಗೂ ಹೇಳಿದ್ದಾರೆ. ನೀವು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಬಾರ್ದು ಅಂತ ಒಂದು, ಮತ್ತು ಬೆಂಚು ಬಿಸಿ ಮಾಡಬಾರದು ಅಂತ ಒಂದು. ಇದು 2
ಪ್ರಾಯ ಎಲ್ಲ ಮಕ್ಕಳು ಇದನ್ನು ಕೇಳಿರ್ತಾರೆ. ಅದು ಅವರಲ್ಲಿ ಶ್ರವಣಾನುಭವವಾಗಿ ಮತ್ತು ಬೇಕಾದಾಗ ಮನನವೂ ಆಗಿ ಬೆಳೆದಿರಬೇಕು. ಅದು ಹೀಗೆ ಇದೆ. ಅದು ನಮ್ಮ ಅನುಭವವಾಗಬೇಕಾಗಿದ್ದರೆ ಅದು ಮನನದ ಮುಂದಿನ ಹೆಜ್ಜೆ, 3 ಹೆಜ್ಜೆ ಹೇಳಿದ್ದು ಇದು ಧ್ಯಾನ ಅಂತ. ಇದೆಲ್ಲವನ್ನೂ ಕೂಡ ಈ ಸಂಗತಿಯನ್ನು ಭಾಗವತವು ಹೇಳ್ತದೆ. ಭಾಗವತದ ನಾಯಕನಾದ, ಭಾಗವತದ ಹೀರೋ ಆದ ಕೃಷ್ಣ ಅವನ ಮತ್ತೆ ಒಂದು ಕೃತಿಯಾಗಿರತಕ್ಕ ಭಗವದ್ಗೀತೆಯಲ್ಲಿ ಇದನ್ನು ಭಾಳ ಚೆನ್ನಾಗಿ ಹೇಳಿದ. ಅದೇನು ಅಂದರೆ 4 ಹಂತ ಇದೆ ಅಂತ. ಇದನ್ನು 3 ಹಂತ ಹೇಳಿದೆ, ಶ್ರವಣ ಮನನ ನಿಧಿಧ್ಯಾಸನ ಅಂತ. 4 ಹಂತ ಇದೆ ಅಂತ ಹೇಳಿ ತನ್ನನ್ನು ಸೇರಿಸ್ಕೊಂಡು ಅವನು ಹೇಳುವುದು. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. 4 ತಂತಿ, 4 ಇದೆ ಅಂತ, 4 ಹಂತ ಇದೆ ಅಂತ, 4 ಸ್ತರಗಳಿದ್ದಾವೆ ಅಂತ. ಮೊದಲಿದ್ದು ಯಾವುದು? ಮೊದಲಿದ್ದು ಶ್ರವಣ ಅಂದರೆ ಅಥವಾ ಕಣ್ಣು, ಕಿವಿ, ಕಣ್ಣು ಇತ್ಯಾದಿ ಪಂಚೇಂದ್ರಿಯಗಳು. ಇದರಿಂದ ಏನು? ಇಂದ್ರಿಯಾಣಿ ಪರಾಣ್ಯಾಹು, ಇಂದ್ರಿಯಗಳನ್ನು ಕೀಳ್ಗೆಳೆಯಬಾರದು. ಇಂದ್ರಿಯಗಳು ಬಹಳ ಶ್ರೇಷ್ಠವಾದದ್ದು. ಹಿರಿದು ಅಂತ ಆ ಮಾತಿಗೆ ಅರ್ಥ. ಇಂದ್ರಿಯಗಳು ಬಹಳ ಹಿರಿದಾದ ನೆಲೆವುಳ್ಳವುಗಳು ಅಂತ ಆ ಮಾತಿಗೆ ಅರ್ಥ. ಇಂದ್ರಿಯಾಣಿ ಪರಾಣ್ಯಾಹು. ಯಾವ ಅಧ್ಯಾತ್ಮವಾದಿಗಳು ಕೂಡ ಇಂದ್ರಿಯಗಳನ್ನು ನಿರಾಕರಿಸುವಂತಿಲ್ಲ. ಪ್ರಕೃತಿ ನಮಗೆ ಕೊಟ್ಟದ್ದು, ಅದು ನಿರಾಕರಣೆ ಮಾಡಲಿಕ್ಕಲ್ಲ ಕೊಟ್ಟದ್ದು. ನಿರಾಕರಣೆ ಮಾಡುವಂಥ ಆಗಿದ್ದರೆ ಅದು ಕೊಡ್ತಾನೇ ಇರ್ತಿರಲಿಲ್ಲ. ನಿರಾಕರಣೆ ಮಾಡಿದರೆ ಕೊಟ್ಟವನಿಗೆ ಬುದ್ಧಿ ಇಲ್ಲ ಅಂತ ಹೇಳಿದ ಹಾಗೆ ಆಗ್ತದೆ. ಅದು ಹಾಗಲ್ಲ. ಅದು ಇಂದ್ರಿಯಾಣಿ ಪರಾಣ್ಯಾಹು, ಅವುಗಳು ಬಹಳ ಹಿರಿದಾದ ಒಂದು ಮಹತ್ವ ಇದ್ದವುಗಳು. ಅದೇನು ಅಂತ ಕೇಳಿದರೆ ಏನು ಅನುಭವವಾಗಬೇಕಾಗಿದ್ದರೂ ಮೊದಲ ಹಂತ ಯಾವುದು ಅಂದರೆ ಕಿವಿ ತೆರೆದು ಕೇಳಬೇಕು. ಶ್ರಾವಣ ಮಾಸ ಕಿವಿ ತೆರೆದು ಕೇಳುವ ಮಾಸ. ಕೇಳಬೇಕು, ಕೇಳದಿದ್ದರೆ ಆಗೋದಿಲ್ಲ. ಆದರೆ ಅದು ಅಲ್ಲಿಯೇ ನಿಲ್ಲಬಾರದು. ಇಂದ್ರಿಯಭ್ಯ ಪರಂ ಮನಃ. ಎಷ್ಟು ಚೆನ್ನಾಗಿದೆ ನೋಡಿ. ಇಂದ್ರಿಯಭ್ಯ ಪರಂ ಮನಃ. ಇಂದ್ರಿಯಗಳಿಂದ ಮನಸ್ಸು ಹಿರಿದಾದದ್ದು, ಶ್ರೇಷ್ಠವಾದದ್ದು, ಒಂದು ಹಂತ ಉನ್ನತವಾದದ್ದು ಮೇಲಿದೆ. ಅದು ಯಾಕಿದೆ? ಅದು ಮನಸ್ಸು, ಅದು ಮನನ ಮಾಡ್ತದೆ. ಮನನ ಮಾಡಿದ್ರಿಂದ ಮನಸ್ಸು ಬೆಳೆಯುತ್ತದೆ. ಮನನ ಮಾಡಿದರೆ ಮಾತ್ರ ಮನಸ್ಸು ಎನ್ನುವುದು ಒಂದು ನಮಗೆ ಇದೆ ಅಂತ ಗೊತ್ತಾಗ್ತದೆ. ಇಲ್ಲದಿದ್ದರೆ ಗೊತ್ತೇ ಆಗೋದಿಲ್ಲ. ಭಾಳ ಆಶ್ಚರ್ಯ. ಅದು ನಮಗೆ ಗೊತ್ತಾಗಬೇಕು, ನಮಗೆ ಮನಸ್ಸಿದೆ ಅಂತ. ಈ ಇಂದ್ರಿಯಗಳಿಂದ ನಾವು ಕೇಳ್ತೇವೆ. ಇಂದ್ರಿಯಭ್ಯ ಪರಂ ಮನಃ. ಮನಸ್ಸು ಅದಕ್ಕಿಂತ ಶ್ರೇಷ್ಠವಾದದ್ದು. ಆಯಿತು. ಮನಸ್ಸಸ್ತು ಪರಾ ಬುದ್ಧಿ. ಮನಸ್ಸಿನಿಂದ ಆಚೆಗೆ ಬುದ್ಧಿ ಇದೆ. ಅದಕ್ಕೆ ಧೀ ಅಂತ ಹೆಸರು. ಬುದ್ಧಿ. ನಮ್ಮಲ್ಲಿ ದೊಡ್ಡವರನ್ನೆಲ್ಲ ಕರೆಯುವ ಒಂದು ಪದ ಅದು ಅವರಿಗೆ ಉಂಟೋ ಇಲ್ಲವೋ ಎನ್ನುವುದು ಅವರಿಗೆ ಗೊತ್ತು. ಬುದ್ಧಿ ಅಂತ, ಬುದ್ಧಿಯವರು ಅಂತ. ಎಷ್ಟು ಚೆನ್ನಾಗಿ, ನಿಜವಾಗಿ ಚೆನ್ನಾಗಿದೆ ಅದು. ಆ ಮಾತು ಚೆನ್ನಾಗಿದೆ. ಬುದ್ಧಿಯವರು ಅಂತ ಆ ಮಾತನ್ನು ಕೇಳಿಸಿಕೊಂಡು ಅವರಿಗೆ ಅದರ ಅರ್ಥ ಆದರೆ ಸಾಕು. ಬುದ್ಧಿ. ಮನಸ್ಸಸ್ತು ಪರಾ ಬುದ್ಧಿ. ಅದು ಬುದ್ಧಿ. ಅದಕ್ಕೆ ಧೀ. ಅದು ಧೀ. ಭಾಗವತದ ಮಂಗಲ ಶ್ಲೋಕದಲ್ಲಾಗಿ ಶ್ರೀ ಸರ್ವ ಇದರಲ್ಲ, ಸತ್ಯಂ ಪರಂ ಧೀಮಹಿ ಅಂತ. ಅದು ಕೊನೆಯ ಸೊಲ್ಲು. ಅದು 4ನೆಯ ಸೊಲ್ಲು. ಸತ್ಯಂ ಪರಂ ಧೀಮಹಿ. ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೇಷ್ಠವಾದ ಸತ್ಯವನ್ನು ಧ್ಯಾನಿಸೋಣ ಅಂತ ಪದದಾರ್ಥ. ಧ್ಯಾನಿಸುವುದಕ್ಕೆ ಬೇಕಾದದ್ದು ಬುದ್ಧಿ. ಸತ್ಯಕ್ಕೆ ಬೇಕಾದದ್ದು, ಸತ್ಯದ ಹತ್ತಿರ ಇರತಕ್ಕ ಸಂಗತಿ ಯಾವುದು ಅಂದರೆ ಧ್ಯಾನ. ಅದಕ್ಕೆ ಬೇಕಾದ್ದು ಧ್ಯಾನ. ಹೀಗೆ 4 ಹಂತ, 3 ಹಂತ ಆಯಿತು. 4ನೇ ಹಂತ ಹೇಳಿದ, ಯೋ ಬುದ್ಧೇ ಪರತಸ್ತು ಸಹ. 3 ಆಯಿತು. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ 3 ಆಯಿತು. ಇದು ಯಾರ ವಿಚಾರ? ಮನುಷ್ಯರ ವಿಚಾರ, ನಮ್ಮ ನಿಮ್ಮ ವಿಚಾರ. ನಮ್ಮ ನಿಮ್ಮ ಜೀವನದ ಪ್ರತಿನಿತ್ಯ ಪ್ರತಿ ಕ್ಷಣದ ಅನುಭವದ ಸತ್ಯ ಇದು. ಬೇರೆ ಎಲ್ಲಿಯೋ ಎಂಥದ್ದು ಅಲ್ಲ. ಮತ್ತೇನೆಂದರೆ ನಮ್ಮಲ್ಲಿ ಇಂದ್ರಿಯಗಳಿದ್ದಾವೆ,
ಮನಸ್ಸಿದೆ, ಬುದ್ಧಿ ಇದೆ ಅಂತ ಒಪ್ಪಿಕೊಳ್ಳುವ. ಬುದ್ಧಿ ಇದೆ, ಇದೆಲ್ಲ ಇದೆ. ಆಮೇಲೆ ಇದರ ಆಚೆಗೆ ಇನ್ನೊಂದಿದೆ ಅಂತ, ಇದರ ಆಚೆಗೆ ಇನ್ನೊಂದಿದೆ ಅಂತ ಹೇಳುವುದಕ್ಕೆ ಈ ಮೂರನ್ನು ಹೇಳಿದ್ದು. ಈ ಮೂರು ಹೇಳೋದು ಅದರ ಆಚೆಗೆ ಇದೆ ಅಂತ ಹೇಳಿದ್ರೆ ನೀನು ಆಚೆಗೆ ಹೋಗು ಅಂತ ಹೇಳ್ತಾರೆ. ಗೊತ್ತಾಗೋದಿಲ್ಲ. ನಮ್ಮ ಅನುಭವದಲ್ಲಿಯೇ ಇದೆ, ಇದು ಮೂರು ಇದೆ. ಇನ್ನೊಂದು ಯಾವುದು? ಅದು ಯೋ ಬುದ್ಧೇ ಪರತಸ್ತು ಸಹ, ಅದು ಬುದ್ಧಿಯಿಂದ ಆಚೆಗಿದೆ. ಅದಕ್ಕೆ ಸತ್ಯ ಅಂತ ಹೆಸರು, ದೇವರು ಅಂತ ಹೆಸರು. ಯಾವ ಹೆಸರು ಬೇಕಾದರೂ ಆಗ್ಬೋದು, ಅದಕ್ಕೆ ಯಾವ ತೊಂದರೆಯೂ ಇಲ್ಲ, ಯಾಕೆಂದರೆ ಅದು ಆಚೆಗಿದೆ. ಯೋ ಬುದ್ಧೇ ಪರತಸ್ತು ಸಹ, ಬುದ್ಧಿಯಿಂದ ಆಚೆಗೆ ಇದೆ. 4 ಹಂತ. ಇದು ಬೇಂದ್ರೆಯವರ 4 ತಂತಿ. ಸಾಕು 4 ತಂತಿ, 4 ತಂತಿ ಇರುವುದು. ಈ 4 ಹಂತ ಇರುವುದು. ಒಂದು ಚೌಕಟ್ಟು ಅಂತ ನಾವು ಹೇಳ್ತೇವಲ್ಲ, ಚೌಕ ಅಂತ ಹೇಳ್ತೇವಲ್ಲ, ಅದು ಈ 4 ಇಂದ್ರಿಯ, ಮನಸ್ಸು, ಬುದ್ಧಿಯ ಆಚೆಗಿರತಕ್ಕ ಒಂದು ಯಾವುದೋ ನಮ್ಮ ಬುದ್ಧಿಗೆ ಎಟುಕದ, ಅಥವಾ ಎಟುಕಿದರೆ ಇದು ನಮ್ಮ ಬುದ್ಧಿಗೆ ಎಟುಕಲಾರದು ಅಂತಲೇ ಗೊತ್ತಾಗುವ ಒಂದು ಸತ್ಯ. ಅದು ಆಚೆಗಿದೆ. 4 ಆಗ್ಬೋದು. ಆದರೆ ವಿಶೇಷ ಏನು ಅಂದರೆ, ಒಂದಕ್ಕೆ ಇನ್ನೊಂದರ ಆಕರ್ಷಣೆ ಇದೆ. ಶ್ರವಣಕ್ಕೆ ಮನನದ ಆಕರ್ಷಣೆ ಇದೆ. ನೀವು ಕೇಳ್ತಾ ಮನಸ್ಸು ಒಂದು ಟ್ಯೂನ್ ಆದರೆ, ಹೇಳಿದ ಮಾತಿನಲ್ಲಿ ಕೇಳಬೇಕಾದ ಮಾತು ನಿಮಗೆ ಕೇಳಿಸ್ತದೆ, ಅನುಮಾನವೇ ಇಲ್ಲ. ಹೇಳಬೇಕಾದ ಮಾತಿನಲ್ಲಿ ಹೇಳಲಿಕ್ಕೆ ಆಗದ, ಹೇಳುವುದಕ್ಕೆ ಬಿಟ್ಟು ಹೋದ ಮಾತು ಸೇರಿ ಹೋಗಿರ್ತದೆ. ವಿಶೇಷವಾಗಿರತಕ್ಕ ಒಂದು ಆಕರ್ಷಣೆ ಇದೆ ಮಾತಿಗೆ. ಆಕರ್ಷಣೆ ಇನ್ನೊಬ್ಬರನ್ನು ಆಗಲ್ಲ, ನಮಗೆ ಬೇಕಾದ ರೀತಿ ಅವರನ್ನು ದುಡಿಸಿಕೊಳ್ಳುವುದಕ್ಕೆ ಮಾತಾಡುವ ಮಾತಲ್ಲ. ಮತ್ತೇನೆಂದರೆ ಮಾತಿಗೆ ಮಾತಿನ ಆಕರ್ಷಣೆ ಇದೆ. ಆದ್ದರಿಂದ ಇಂದ್ರಿಯಗಳು ಮನಸ್ಸಿಗೆ ಆಕರ್ಷಿತವಾಗ್ತದೆ. ಅದರಿಂದ ಅಲ್ಲೂ ನಾವು ಹೇಳೋದು, ಮನಸ್ಸು ಮುಟ್ಟುವ ಹಾಗೆ ಮಾತಾಡಬೇಕು ಅಂತ. ಕಿವಿ ಕೇಳುವ ಹಾಗೆ ಮಾತ್ರ ಅಲ್ಲ, ಅದು ಕೇಳ್ತದೆ ಎಲ್ಲರಿಗೂ. ಮನಸ್ಸು ಮುಟ್ಟುವ ಹಾಗೆ, ಹೃದಯ ಮುಟ್ಟುವ ಹಾಗೆ. ಹೃದಯ ಮುಟ್ಟುವುದಂದ್ರೆ ಈ ಮುಟ್ಟಿಕೊಳ್ಳುವುದಲ್ಲ, ಹೃದಯ ಮುಟ್ಟುವ ಹಾಗೆ ಮಾತಾಡಬೇಕು, ಮನಸ್ಸು ಮುಟ್ಟುವ ಹಾಗೆ ಮಾತಾಡಬೇಕು ಅಂತ. ಆ ಆಕರ್ಷಣೆ ಇದೆ ಅದಕ್ಕೆ. ಇಂದ್ರಿಯಗಳಿಗೆ ಮನಸ್ಸಿನ ಆಕರ್ಷಣೆ ಇದೆ, ಇದು ನೈಸರ್ಗಿಕ. ಮನಸ್ಸಿಗೆ ಬುದ್ಧಿಯ ಆಕರ್ಷಣೆ ಇದೆ. ಯಾಕಂದರೆ ಅದು ಮನನ ತೀವ್ರವಾದಂತೆ ಅದು ಇನ್ನೊಂದು ಮಟ್ಟಕ್ಕೆ ಹೋಗ್ತದೆ. ಮನನದಲ್ಲಿ ಮಾತ್ರ ಅದು ನಿಲ್ಲುವುದಿಲ್ಲ. ಇದು ಇನ್ನೇನೋ ಒಂದು ಅಪೇಕ್ಷೆ ಇದೆ ಅದಕ್ಕೆ, ಅದು ಧ್ಯಾನದ ಅಪೇಕ್ಷೆಯ ಕಡೆಗೆ ಹೋಗ್ತದೆ ಅಂತ. ಮನಸ್ಸಿಗೆ ಬುದ್ಧಿಯ ಆಕರ್ಷಣೆ ಇದೆ. ಕೃಷ್ಣ ಹೇಳುವುದು, ಬುದ್ಧಿಗೆ ಸತ್ಯದ ಆಕರ್ಷಣೆ ಇದೆ. ಇಟ್ಸ್ ಎ ಟ್ರೆಮಂಡಸ್ ಥಿಂಗ್. ಯಾವುದು ತನ್ನಲ್ಲಿ ತಾನು ಸ್ವರತವಲ್ಲ, ತನ್ನಲ್ಲಿ ತಾನು ಪರಿಪೂರ್ಣವಲ್ಲ, ಅದು ಇನ್ನೊಂದರ ಕಡೆಗೆ ಹೋಗಲೇಬೇಕು. ಹೋಗದಿದ್ದರೆ ಅದು ನಮ್ಮ ಪಾಡು. ಹೋಗದೇ ಇದ್ದರೆ ಸ್ವರತವಾಗ್ತದೆ. ಹೇಳಿದ್ದನ್ನೇ ಹೇಳುವುದು, ಕೇಳಿದ್ದನ್ನೇ ಕೇಳುವುದು. ನೋಡಿದರೆ ಗೊತ್ತಾಗೋದಿಲ್ಲ. ಹೇಳಿದ್ದನ್ನೇ ಹೇಳೋದು, ಬೋರಾಗಿ ಹೋಗ್ತದೆ. ಅದು ಬೋರಾಗೋದಿಲ್ಲಲ್ಲ, ಅದು ಭಾರಿ ಆಶ್ಚರ್ಯ. ನೀವು ಬೇರೆ ಏನಾದರೂ ಹೇಳಿದರೆ, ಬೇರೆ ಒಂದು ವಿಷಯ ಹೇಳಿಬಿಟ್ರೆ ಅರ್ಥ ಆಗೋದಿಲ್ಲ ಅದಕ್ಕೆ. ಹಾಗೆ ಮತ್ತೆ ಯಾವುದು ಅರ್ಥ ಆಗೋದು? ನಿಮಗೆ ಮೊದಲೇ ಗೊತ್ತಿದ್ದದ್ದನ್ನು ನಾನು ಒಂದು ಚೆನ್ನಾಗಿ ಹೇಳಿದರೆ, ಇವತ್ತು ಮೂಡಿತ್ತು ಅಂತ. ಇದು ಅರ್ಥವೇ ಇಲ್ಲ ಇದಕ್ಕೆ. ಪರಿಚಿತವಾದದ್ದನ್ನು ಮತ್ತೆ ಮೆಲುಕು ಹಾಕುವುದುಂಟಲ್ಲ, ಅದು ಪಶುಗಳ ಪ್ರವೃತ್ತಿ. ಬೋರ್ ಆಗಬೇಕು. ಹೇಳಿದ್ದನ್ನು ಹೇಳಿದರೆ, ಕೇಳಿದ್ದನ್ನು ಕೇಳ್ತಾ ಇದ್ದರೆ, ಮಾಡ್ತಾ ಇರತಕ್ಕದ್ದನ್ನೇ ಮಾಡ್ತಾ ಇದ್ದರೆ, ಇದು ಎಂಥ ಅವಸ್ಥೆ, ಇದು ಯಾವಾಗ ಮುಗಿಯುವುದು ಅಂತ ನಮಗೆ ಕಾಣಬೇಕು. ಕಾಣುವುದಿಲ್ಲಲ್ಲ, ಮತ್ತೊಬ್ಬರಿಗೆ ಯಾವಾಗಲೂ ಕಾಣ್ತದೆ ನಮಗೆ. ಆದ್ದರಿಂದ ಕೃಷ್ಣ ಹೇಳಿದ, ಬುದ್ಧಿಗೆ ಅದರ ಆಚೆಗಿರತಕ್ಕ ಒಂದು ಸತ್ಯದ ಹೊಳಹು ಇದೆ, ಅದರ ಆಕರ್ಷಣೆ ಇದೆ ಅಂತ. ಈಗ ಇದು ಹೀಗೆ ಇರಬೇಕಾದ ಕೇಳ್ತದಲ್ಲ, ಇದು ಹೀಗೆ ಇರಬೇಕಾದದ್ದು ಎನ್ನುವುದಕ್ಕೋಸ್ಕರ ಕೃಷ್ಣ ಅದನ್ನು ಹೇಳಿದ. ಇಂದ್ರಿಯಭ್ಯ ಪರಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ದೆನ್ ವಾಟ್ ಈಸ್ ದ ಪ್ರಾಬ್ಲಮ್? ಸರಿ ಆಯ್ತಲ್ಲ,
ಹೀಗೆ ಇದು ಪ್ರತಿಯೊಬ್ಬರಿಗೂ ಇದೆ. ಹಾಗಾದ್ರೆ ಸರಿ, ಸರಿ ಆಯ್ತಾ? ಹೌದು, ಸರಿ ಆಯ್ತಾ? ಹೌದು. ಆದರೆ ತೊಂದರೆಯೂ ಇದೆ. ಅದೇನೆಂದರೆ ಆಕರ್ಷಣೆ ಪರಸ್ಪರ. ಕೇಳಿದ್ದಕ್ಕೆ ಇಂದ್ರಿಯಗಳಿಗೆ ಮನಸ್ಸಿನ ಆಕರ್ಷಣೆ ಹೇಗೋ, ಮನಸ್ಸಿಗೆ ಬುದ್ಧಿಯ ಆಕರ್ಷಣೆ ಹೇಗೋ, ಬುದ್ಧಿಗೆ ಅದರ ಆಚೆಗಿರತಕ್ಕ ಸತ್ಯದ ಆಕರ್ಷಣೆ ಹೇಗೋ, ಹಾಗೆಯೇ ಉಲ್ಟಾ ಆಗ್ತದೆ. ಅದು ಏನಂದರೆ ಮನಸ್ಸಿಗೆ ಇಂದ್ರಿಯಗಳ ಆಕರ್ಷಣೆ. ಅದನ್ನು ಹೇಳಬೇಕು ಅಂತಲೇ ಇಲ್ಲ, ಅದನ್ನು ವಿವರಿಸಬೇಕು ಅಂತಲೇ ಇಲ್ಲ. ಯಾಕೆ? ಅದು ಇಟ್ಸ್ ಅ ನೋನ್ ಥಿಂಗ್. ಇಂದ್ರಿಯಗಳಿಗೆ ಮನಸ್ಸಿನ ಆಕರ್ಷಣೆ ಹೇಗೆಯೋ, ಮನಸ್ಸಿಗೆ ಇಂದ್ರಿಯಗಳ ಆಕರ್ಷಣೆಯೋ ಹಾಗೆ ಸೆಳೆಯುತ್ತದೆ ಅಂತ ಹೇಳೋದು. ಕರ್ಷತಿ. ಎಂಥ ಪಂಡಿತರನ್ನು ಕೂಡ ಇಂದ್ರಿಯಗಳು ತಮ್ಮತ್ತ ಸೆಳೆಯುವುದಕ್ಕೆ ಒಂದು ಹೇಗೆ ಮಾಡಿ ಇಟ್ಟಿದೆ ಈ ಪ್ರಕೃತಿ ಅಂತ ಹೇಳಿದರೆ, ಆಕರ್ಷಣೆ ಎನ್ನುವುದು ಏಕಮುಖವಾದದ್ದಲ್ಲ. ಇದು ಹೇಗೆ ಸೆಳೆಯುತ್ತದೋ ಆಗ ಅದಕ್ಕೆ ಗೊತ್ತಾಗ್ತದೆ ಇಂದ್ರಿಯಗಳಿಗೆ. ಏನಂದರೆ ನನ್ನನ್ನು ಸೆಳೆಯುವ ಒಂದು ಸೆಳೆಯುತ್ತಾ ಇದೆ, ಸರಿ, ಸೆಳೆತ ಅಂತ ಒಂದು ಇದೆ ಅಂತ ಗೊತ್ತಾದ ಕೂಡಲೇ ನಾನು ಸೆಳೆಯಲಾರನೆ ಎನ್ನುವ ಪ್ರಶ್ನೆ ಅಲ್ಲಿಯೇ ಅದಕ್ಕೆ ಹುಟ್ಟಿಕೊಳ್ತದೆ. ನನ್ನನ್ನು ಸೆಳೀತಾರಂತೆ ನಾನು ಸೆಳೆಯಲಿಕ್ಕೆ ಸಾಧ್ಯ ಇಲ್ವ? ಮಾತೆನ್ನುವುದೇನು? ಶಾಸ್ತ್ರಗಳಲ್ಲಿದೆ, ಉಪನಿಷತ್ತಿನಲ್ಲಿದೆ. ಮಾತಂದರೆ ಅಂದರೆ ಹಗ್ಗ ಅಂತ. ನಾವು ಹಾಕ್ಕೊಳ್ಳಿಕ್ಕಲ್ಲ, ಮತ್ತೊಬ್ಬರನ್ನು ಎಳಿಲಿಕ್ಕೆ. ಅದು ಹಗ್ಗದ ಪಾಶ ಅಂತ. ಭಾಷೆ ಎನ್ನುವುದು ಒಂದು ಪಾಶ. ಅದು ಪಾಶವು ಆಗುವುದಕ್ಕೆ ಸಾಧ್ಯ, ಎಳೀತದೆ ಅದು. ಇಂದ್ರಿಯಗಳು ಮನಸ್ಸನ್ನು ಎಳೀತದೆ. ಹೌದೋ ಅಲ್ಲವೋ ಅಂತ ಹೇಳಬೇಕಾಗಿಲ್ಲ, ಯಾರ ಸಾಕ್ಷಿಯೂ ಬೇಕಾಗಿಲ್ಲ, ನಮ್ಮನ್ನೇ ನಾವು ನೋಡಿಕೊಂಡ್ರೆ ಸಾಕು. ಮನಸ್ಸು ಬುದ್ಧಿಯನ್ನು ತನಗೆ ಬೇಕಾದಂತೆ, ಯಾವಾಗ ಅದು ಇಂದ್ರಿಯಗಳ ಆಕರ್ಷಣೆಗೆ ಮನಸ್ಸು ಒಳಗಾಯಿತು, ಆಗ ಮನಸ್ಸು ಬುದ್ಧಿಯನ್ನು ತನಗೆ ಬೇಕಾದಂತೆ ವರ್ತಿಸುವುದಕ್ಕೆ ಅದು ಸೆಳೆಯುತ್ತದೆ. ಬುದ್ಧಿಗೆ ಕೂಡ ಮನಸ್ಸಿನ ಆಕರ್ಷಣೆಗೆ ಒಳಗಾಗುವ ಗುಣ ಇದೆ. ಯಾಕಂದರೆ ಆ ಬುದ್ಧಿಯು ಮನಸ್ಸನ್ನು ತಾನು ಆಕರ್ಷಿಸಬಲ್ಲದು. ಮತ್ತು ಯಾವಾಗಲೂ ತಾನು ಆಕರ್ಷಿಸುವುದಕ್ಕಿಂತ ಇನ್ನೊಂದು ಆಕರ್ಷಣೆಗೆ ಒಳಗಾಗುವುದು ಸುಲಭ. ಸುಲಭ ಏನಂದರೆ ಹೇಳಲಿಕ್ಕೂ ಆಗ್ತದೆ, ಒಂದು ಆಕರ್ಷಣೆ ಮಾರಾಯ ಅಂದರೆ ಅದು ದೊಡ್ಡ ಕ್ಷಮೆ. ಅದು ಏನು, ನಾನು ಸೆಳೆದೆ ಎನ್ನುವುದಕ್ಕಿಂತ ನಾನು ಸೆಳೆಯಲ್ಪಟ್ಟೆ, ನಾನು ಸೆಳೆದೆ ಅಂತ ಹೇಳಿದ ಕೂಡಲೇ ಸ್ವಪ್ರಜ್ಞೆ ಜಾಗೃತ ಆಗ್ತದೆ. ಜಾಗೃತ ಆಗಿ ಟೆನ್ಷನ್ ಹೆಚ್ಚಾಗ್ತದೆ. ನಿಮ್ಮನ್ನು ಯಾರಾದರೂ ಹಚ್ಚಿಕೊಂಡ್ರೆ ನಿಮಗೆ ದೊಡ್ಡ ಪ್ರಾರಬ್ಧ ಅದು. ನೀವು ಯಾರನ್ನಾದರೂ ಹಚ್ಚಿಕೊಂಡ್ರೆ ನೀವು ಹಚ್ಚಿಕೊಂಡವರಿಗೆ ಪ್ರಾರಬ್ಧ ಅಲ್ಲದೆ ನಿಮಗಲ್ಲ. ಇದು ಹೀಗೆ ಇದೆ ಪ್ರವೃತ್ತಿ, ಲೋಕದ ಪ್ರವೃತ್ತಿ ಹೀಗೆ ಇದೆ. ಆದ್ದರಿಂದ ಒಂದು ಇನ್ನೊಂದರ ಆಕರ್ಷಣೆಗೆ ಒಳಗಾಗುವುದು ಸಹಜ. ಬುದ್ಧಿಯು ಮನಸ್ಸು ಇಂದ್ರಿಯಗಳ ಆಕರ್ಷಣೆಗೆ ಒಳಗಾದದ್ದನ್ನು ಬಹಿರ್ಮುಖ ಪ್ರವೃತ್ತಿ ಅಂತ ನಾವು ಹೇಳುವುದು. ಲೋಕದಲ್ಲಿ ನಾವು ಕಾಣ್ತಾ ಇರೋದು, ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದಲ್ಲ ಒಂದು ಹಂತದಲ್ಲಿ ಕಾಣ್ತಾ ಇರೋದು ಈ ಸ್ಥಿತಿಯನ್ನು. ಇಂದ್ರಿಯಗಳು ಪರಮ. ಆಗ ಏನಾಯಿತು? ಇಂದ್ರಿಯಗಳು ಸತ್ಯ ಅಂತಾಯಿತು. ಬುದ್ಧಿಯ ಈಚೆಗಿರುವ 3 ಹಂತ, ಈಚೆಗೆ ಇರತಕ್ಕ ಇಂದ್ರಿಯಗಳು, ಸತ್ಯಕ್ಕಿಂತ 3 ಹಂತ ಈಚೆಗೆ ಇರತಕ್ಕ ಇಂದ್ರಿಯಗಳು ಸತ್ಯ ಅಂತ ಆಯಿತು. ಹಾಗಾದರೆ ಸತ್ಯವು ಸತ್ಯವಾದದ್ದರಿಂದ ತಲ್ಲಣಗೊಳ್ಳದೆ, ನೆಮ್ಮದಿ ಕೆಡಿಸಿಕೊಳ್ಳದೆ, ತನ್ನಷ್ಟಕ್ಕೆ ತಾನು ಈ ಪ್ರಕರಣವನ್ನು ಅದು ನೋಡುತ್ತಾ ಇರ್ತದೆ ಅಷ್ಟೇ. ದೇವರು ಇರುವುದು ಹಾಗೆ ಅಂತ ಶಾಸ್ತ್ರ ಹೇಳುವುದು. ನಾನೇನು ನೋಡಲಿಲ್ಲ, ನನಗೆ ಹೀಗೆ ನೋಡಲಿಕ್ಕೆ ಕಷ್ಟ. ಲೋಕದಲ್ಲಿ ನನಗೆ ಸ್ವಲ್ಪ ಉದ್ವೇಗ ಎಲ್ಲ ಉಂಟಾಗ್ತದೆ. ಹೀಗೆ ಹೇಳುತ್ತದೆ ಮಾತ್ರ. ಸತ್ಯ ಏನು ಮಾಡ್ತದೆ? ಓಹ್, ಹೀಗೆ. ಅದಕ್ಕೆ ಆಶ್ಚರ್ಯ. ಅರೆ, ನನ್ನ ಆಕರ್ಷಣೆಯನ್ನು ಮೀರಿ ಬುದ್ಧಿಯು, ನನ್ನ ಕಡೆಗೆ ಬರಬೇಕಾದ ಬುದ್ಧಿಯು ನನ್ನ ಸೆಳೆತವನ್ನು ಮೀರಿ, ಇದು ಏನು ಪ್ರಕೃತಿ, ನಿಸರ್ಗ, ಇದನ್ನು ನಾವು ಸಂಸಾರ ಅಂತ ಹೇಳೋದು. ಇಂದ್ರಿಯಗಳು ಸತ್ಯವಾಗಿವೆ. ಯಾಕೆ? ಸತ್ಯ ಮಾತಾಡೋದಿಲ್ಲ, ಏನೂ ತೊಂದರೆ ಇಲ್ಲದ, ಯಾವ
ತಲ್ಲಣವೂ ಇಲ್ಲದ ತನ್ನಲ್ಲಿ ತಾನಿರತಕ್ಕ ಎಲ್ಲವನ್ನೂ ಪ್ರೇಕ್ಷಕ ಭಾವದಿಂದ ನೋಡತಕ್ಕ ಸತ್ಯಕ್ಕೆ ಇದು ಪಾಡು. ಏನು ಇದು ಹೀಗಾಗಿದೆ, ನನ್ನ ಜಾಗದಲ್ಲಿ ಇದು ಬಂದು ಕೂತಿದೆ ಅಲ್ಲ. ಇಂದ್ರಿಯಗಳು ತಾನು ಸತ್ಯ ಅಂತ ಹೇಳ್ತವೆ. ನೋಡಿ ಬೇಕಾದರೆ ಎಲ್ಲರೂ ಹೇಳ್ತಾ ಇರೋದು ಅದನ್ನು. ಅದೇ ಹೇಳಲಿಕ್ಕೆ ಸುಲಭ. ಅದು ಸತ್ಯ ಹೇಳಿದಾಗ ಆಯಿತು. ಆಮೇಲೆ ಸತ್ಯ ಏನು ಅಂತ ಮಾತ್ರ ಕೇಳದಿದ್ದರೆ ಆಯಿತು, ಸತ್ಯ ಹೇಳಿದಾಗೂ ಆಯಿತು. ಇದು ಪ್ರಾಬ್ಲಮ್ ಅಂತ ಭಾಗವತ ಹೇಳ್ತದೆ. ಇದು ಸಮಸ್ಯೆ ಅಂತ. ಏನು ಸಮಸ್ಯೆ ಅಂತ ನೋಡಬೇಕಲ್ಲ, ಇದು ಸಮಸ್ಯೆ. ಕೃಷ್ಣ ಹೇಳಿದ್ದಾನೆ, ಹೌದು. ಭಾಗವತಕಾರನು ಹೇಳ್ತಾನೆ, ಹೌದು. ಎಲ್ಲರೂ ಹೇಳುವುದು ಇದನ್ನೇ ಹೌದು, ಆದರೆ ದಿಸ್ ಈಸ್ ದ ಪ್ರಾಬ್ಲಮ್. ಉಲ್ಟಾ ಆಗಿದೆ, ಇನ್ನೇನಿಲ್ಲ. ಉಳಿದೆಲ್ಲ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗೇ ಇದೆ. ಏನು ಬದಲಾವಣೆ ಮಾಡಬೇಕಾದ್ದೇ ಇಲ್ಲ ಇಲ್ಲಿ ಈ ಲೋಕದಲ್ಲಿ. ಭಾಳ ಆಶ್ಚರ್ಯ ಇದು. ಈ ಲೋಕದಲ್ಲಿ ಎಲ್ಲವೂ ಸಿದ್ಧವಾಗಿದೆ. ಒಂದು ಮಗು ಹೊರಗೆ ಬರ್ತದೆ, ಭೂಮಿಗೆ ಬಂದು ಬೀಳ್ತದೆ. ಅದು ಮತ್ತು ಯಾವತ್ತೋ ಒಂದು ದಿನ ಅದು ಯಾಕೆ ಬಂತೆ ಅಂತ ಒದ್ದಾಡುವುದಲ್ಲದೆ, ಅದು ಬಂದು ಬೀಳ್ತದೆ. ಅದು ಬಿದ್ದಾಗ ಅದಕ್ಕೆ ಬೇಕಾದ ಆಹಾರ ಅದು ಬೀಳುವ ಮುಂಚೆಯೇ ಸಿದ್ಧವಾಗಿರ್ತದೆ ತಾಯಿಯಲ್ಲಿ. ಸಿದ್ಧವಾಗಿದೆ, ಆಲ್ರೆಡಿ ರೆಡಿಮೇಡ್. ಒಂದು ಸನ್ನಿವೇಶವನ್ನು ಸಿದ್ಧ ಮಾಡಿ, ನಮಗೆ ಬೇಕಾದ ಹಾಗೆ ಸಿದ್ಧ ಮಾಡಿ, ಈ ಭೂಮಿಗೆ ನಾವು ಬರುವ ಹಾಗೆ ಮಾಡಿ, ಈ ಭೂಮಿಯನ್ನು ನೋಡಿದರೆ ಇಲ್ಲಿ ಎಲ್ಲ ಸಿದ್ಧವಾಗಿದೆ ಅಂತ ನಮಗೆ ಗೊತ್ತಾದರೆ ಸಾಕು. ಸೋ ಸಿಂಪಲ್. ನಾನು ಮಾಡಿದ್ದಲ್ಲ, ಮತ್ತೇನು, ನಾನು ಬರುವಾಗ ಆಯಿತು. ಅದೇಂಥದ್ದು ಯಾರೋ ದುಡಿದ್ದು ಎಂಥದ್ದು ಗೊತ್ತಿಲ್ಲ, ಅಂತೂ ಬಂದಾಗಿದೆ ಅಲ್ಲ, ಬಂದಿದ್ದೇವೆ. ಇಲ್ಲಿ ನೋಡಿದರೆ ನನಗೆ ಬೇಕಾದದ್ದೆಲ್ಲ ಇದೆ. ಇಲ್ಲಿ ಪಂಚೇಂದ್ರಿಯಗಳಿಗೆ ಬೇಕಾದದ್ದೆಲ್ಲವೂ ಇಲ್ಲಿ ಇಲ್ವಾ? ನಮಗಿರೋದೇನು? ಪಂಚೇಂದ್ರಿಯಗಳು ದೇಹಕ್ಕಿರೋದು. ಪಂಚೇಂದ್ರಿಯಗಳಿಗೆ ಬೇಕಾದದ್ದೆಲ್ಲ ಇಲ್ಲಿ ಇದೆ. ಕಿವಿ ಕೇಳ್ತದೆ, ಕಣ್ಣು ವೈಕಲ್ಯದ ವಿಷಯ ಬಿಡಿ. ಕಿವಿ ಕೇಳ್ತದೆ, ಕಣ್ಣು ನೋಡ್ತದೆ, ಮೂಗು ಮೂಸ್ತದೆ, ಎಲ್ಲವೂ ಮಾಡ್ತದೆ. ಎಲ್ಲ ಇಂದ್ರಿಯಗಳ ವ್ಯಾಪಾರ ಸರಿಯಾಗಿ ನಡೆಯುವುದಕ್ಕೆ ಬೇಕಾದ ಒಂದು ಜೀವನ ರಂಗ ಸಿದ್ಧವಾಗಿದೆ. ಸಿದ್ಧವಾದದ್ದಕ್ಕೆ ಬಂದು ಸಿದ್ಧವಾದದ್ದಕ್ಕೆ ನಾವು ಬಂದದ್ದೀಗ ಇಲ್ಲಿಗೆ. ಹಾಗಾದ್ರೆ ಒಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ ಅಂದರೆ, ಎಲ್ಲವೂ ಸಿದ್ಧವಾಗಿದ್ದರೆ ಇಲ್ಲಿ ರೆಡಿಮೇಡ್ ಅಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲವೂ ಇಲ್ಲಿ ಇದೆ. ರೆಡಿಮೇಡ್ ಪ್ರಪಂಚಕ್ಕೆ ಬಂದ ಕೂಡಲೇ ನಾವು ಕೇಳಬೇಕಾದ ಪ್ರಶ್ನೆ ಏನು? ಇದನ್ನು ಮಾಡಿದ್ಯಾರು? ಇದನ್ನು ಮಾಡಿದ್ಯಾರು? ಈ ಪ್ರಪಂಚ ಮಾಡಿದ್ಯಾರು? ಹೀಗೆ ಇಷ್ಟು ಏನು ಸ್ವಯಂಪೂರ್ಣವಾಗಿ ಕಾಣತಕ್ಕ ಈ ಪ್ರಪಂಚವನ್ನು, ನನ್ನ ಜೀವನವನ್ನು ಕೂಡ, ಪ್ರತಿಯೊಬ್ಬರ ಜೀವನವನ್ನು ಕೂಡ ಸ್ವಯಂಪೂರ್ಣವಾಗಿ ಕಾಣ್ತದಲ್ಲ ಈ ಜೀವನ. ಯಾರು ಇದು ಸ್ವಯಂಪೂರ್ಣ ಅಂತ ಗೊತ್ತಾದರೆ ಮಾತ್ರ ಗೊತ್ತಾಗುವುದು, ಈ ಪ್ರಶ್ನೆ ಹುಟ್ಟುವುದು. ಅದಕ್ಕೆ ಪ್ರಶ್ನೆ ಅಲ್ಲ, ಅದು ಜಿಜ್ಞಾಸೆ. ಅದು ಇದನ್ನು ಮಾಡಿದವ ಯಾರು ಅಂತ. ಆಸ್ತಿಕತೆ ಅಂದರೆ ಅದು. ಇಲ್ಲಿ ಏನೋ ಕೊರತೆ ಇದೆ, ಇಲ್ಲಿ ನಾವು ಸರಿ ಬೇಕಾಗಿದೆ, ಇದು ಸರಿ ಇಲ್ಲ ಅಂತ ಕಂಡರೆ ಈ ಪ್ರಶ್ನೆ ಹುಟ್ಟೋದಿಲ್ಲ. ಎಲ್ಲ ಚೆನ್ನಾಗಿದೆ, ಎಲ್ಲ ಸಿದ್ಧವಾಗಿದೆ ಅಂತ ಗೊತ್ತಾದಾಗ ಮಾತ್ರ ದಯಮಾಡಿ ಆಲೋಚನೆ ಮಾಡಿ, ಮನನ ಮಾಡಿ. ಎಲ್ಲ ಸಿದ್ಧವಾಗಿದೆ ಎನ್ನುವುದು ನಮ್ಮ ಮನಸ್ಸಿಗೆ ಬಂದಾಗ ಮಾತ್ರ ಹಾಗಾದರೆ ಇದನ್ನು ಮಾಡಿದವನು ಯಾರು ಎನ್ನುವ ಅಂತರ್ಮುಖವಾದ ಪ್ರಶ್ನೆ, ಜಿಜ್ಞಾಸೆ ಹುಟ್ಟಿಕೊಳ್ಳುವುದು. ಅದಿಲ್ಲದೆ ಹುಟ್ಟಿಕೊಳ್ಳುವುದು. ಈಗ ಮಳೆ ಬೀಳ್ತದಲ್ಲ, ಯಾರು ಮಾಡಿದ್ದು? ಚೆನ್ನಾಗಿದೆ, ನೀವು ಆಕ್ಷೇಪಿಸಿದರೆ ಹೋಯ್ತು. ಇದು ಹೇಗಾಗಬಾರ್ದು, ಅದು ಹೋಯ್ತು. ಏನು? ಸ್ವಪ್ರಯೋಜನಾಕಾಂಕ್ಷೆ ಇಲ್ಲದೇ ಇದ್ದಾಗ ಮಾತ್ರ ಈ ಪ್ರಶ್ನೆ ಹುಟ್ಟುವುದು, ಇದನ್ನು ಮಾಡಿದ್ಯಾರು ಅಂತ. ಎಲ್ಲಿಯವರೆಗೆ ಸ್ವಪ್ರಯೋಜನದ, ನಮಗೆ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಆಗ್ತಾ ಇರತಕ್ಕ ಸಮಸ್ಯೆಗಳು ಯಾವುದು ಅಂತ ಕೇಳಿದರೆ, ಇದರಿಂದ ಏನು ಪ್ರಯೋಜನ? ಯಾವುದೇ ಒಂದು ವಿಷಯ ಇರಲಿ, ಹೇಳ್ತದೆ ಏನು ಲಾಭ, ಯಾಕೆ ಮಾಡಬೇಕು ಇತ್ಯಾದಿ ನಮ್ಮ ಮನಸ್ಸಿನಲ್ಲಿ ಸದಾ ಮೂಡ್ತಾ ಇರತಕ್ಕ ಪ್ರಶ್ನೆ ನಿಂತಾಗ ಮಾತ್ರ
ಇದನ್ನು ಮಾಡಿದ್ದ್ಯಾರು ಎನ್ನುವ ಪ್ರಶ್ನೆ ಹುಟ್ಟೋದು, ಎನ್ನುವ ಜಿಜ್ಞಾಸೆ ಹುಟ್ಟೋದು. ಇಲ್ಲದಿದ್ದರೆ ಹುಟ್ಟೋದು. ಯಾಕಂದರೆ ನಮಗೇನು ಪ್ರಯೋಜನ, ಅಥವಾ ನಮಗೆ ನಾವು ಯಾವ ರೀತಿ ಪ್ರಯೋಜನ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಇತ್ಯಾದಿ ಪ್ರಯೋಜನದ ಪ್ರಶ್ನೆಗಳೇ ಉಂಟಾಗ್ತದಲ್ಲದೆ, ಈ ಪ್ರಯೋಜನದ ಪ್ರಶ್ನೆಗಳು ಉಂಟಾಗಬೇಕಾಗಿದ್ದರೆ ಅದರ ಕೇಂದ್ರದಲ್ಲಿರುವುದು ನಾವೇ, ಇನ್ಯಾರೂ ಅಲ್ಲ. ಸ್ವಕೇಂದ್ರಿತವಾಗಿರತಕ್ಕ ಚಿತ್ತವೃತ್ತಿಗಳು. ಇದೇ ಪ್ರಶ್ನೆ ಹುಟ್ಟುಕೊಳ್ಳುವುದು. ಯಾರು ಮಾಡಿದ್ದು ಎನ್ನುವ ಪ್ರಶ್ನೆ ಹುಟ್ಟಬೇಕಾಗಿದ್ದರೆ ಮೊದಲು ನಮಗೆ ಗ್ರಹಿಕೆಗೆ ಬರಬೇಕಾದ್ದು ಇದು ಕಂಪ್ಲೀಟ್ ಆಗಿದೆ, ಇದು ಚೆನ್ನಾಗಿಯೇ ಇದೆ, ಸಿದ್ಧವಾಗಿದೆ. ಆಗ ಪ್ರಶ್ನೆ ಬರ್ತದೆ. ಇದು ಭಾಗವತಕಾರನಿಗೆ ಬಂದಿದೆ. ಮಂಗಲ ಶ್ಲೋಕದಲ್ಲಿ ಅವನು ಹೇಳುವುದು, ಜನ್ಮಾದ್ಯಸ್ಯ ಯತಃ ಅನ್ವಯಾದಿತರತಃ ಅರ್ಥೇಶು ಅಭಿಜ್ಞ ಸ್ವರಾಟ್ ಇತ್ಯಾದಿ ಇತ್ಯಾದಿ. ಅದೇನು, ಇದೆಲ್ಲ ಯಾರಿಂದ ಉಂಟಾಯಿತು, ಇದೆಲ್ಲ ಯಾವುದರಿಂದ ಆಯಿತು, ಇದೆಲ್ಲ ಯಾವ ಶಕ್ತಿಯಿಂದ ನಡೀತದೆ. ಅದನ್ನು ಪರಿಚಯ ಮಾಡಿಕೊಳ್ಬೇಕು, ಅದನ್ನು ಗುರುತಿಸಬೇಕು ಅಂತ. ಹಾಗಲ್ಲದೇ ಇದ್ದರೆ ಮನಸ್ಸು ಅಂತರ್ಮುಖವಾಗುವುದಿಲ್ಲ, ಬಹಿರ್ಮುಖ. ನನಗೇನು ಪ್ರಯೋಜನ ಎನ್ನುವ ಮಾತಿದ್ದರೆ ಬಹಿರ್ಮುಖವೇ ಆಯಿತು, ಅದು ಅಂತರ್ಮುಖ. ಮನಸ್ಸು ಅಂತರ್ಮುಖವಾಗುವುದಕ್ಕೆ ಹೋಗುವುದಿಲ್ಲ, ಎಂದೆಂದು ಹೋಗುವುದಿಲ್ಲ. ಇದೆಲ್ಲ ಯಾರಿಂದ ಆಯಿತು ಅಂತ ಕೇಳಬೇಕಾದ್ರೆ ಆ ಮಾತು ಉಂಟಲ್ಲ, ಅದು ಪ್ರಕೃತಿಗೆ ನಾವು ಕೊಡತಕ್ಕ ಮರ್ಯಾದೆ. ಚೆನ್ನಾಗಿದೆ ಭಾಗವತ ಹಾಗೆ ಪ್ರಾರಂಭ ಆಗ್ತದೆ, ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಆದರೆ ಏನಾಗಿದೆ ಅಂದರೆ ಉಲ್ಟಾ ಆಗಿದೆ ಅಷ್ಟೇ. ಏನು, ಆಕರ್ಷಣೆ ಉಂಟಲ್ಲ, ಇಂದ್ರಿಯಗಳ ಆಕರ್ಷಣೆ ಮನಸ್ಸಿಗೆ ಬರುವುದರ ಬದಲಿಗೆ ಮನಸ್ಸಿಗೆ ಇಂದ್ರಿಯಗಳ ಆಕರ್ಷಣೆ ಬಂದುಬಿಟ್ಟಿದೆ. ಮನಸ್ಸಿಗೆ ಬುದ್ಧಿಗೆ ಮನಸ್ಸು ಬುದ್ಧಿಯ ಆಕರ್ಷಣೆಗೆ ಒಳಗಾಗುವುದರ ಬದಲಿಗೆ ಬುದ್ಧಿಗೆ ಮನಸ್ಸಿನ ಆಕರ್ಷಣೆ ಹಿಡಿದು ಬಿಟ್ಟಿದೆ. ಉಲ್ಟಾ ಆಗಿದೆ, ನಥಿಂಗ್. ನೋಡಿ, ಕಂಪ್ಲೀಟ್ ಆಗಿದೆ. ಇಲ್ಲಿ ಈ ಲೋಕ ಕರೆಕ್ಟ್ ಆಗಿದೆ, ಭಾಳ ಸರಿಯಾಗಿದೆ. ಇದನ್ನು ಇನ್ನೆಂತ ಮಾಡಬೇಕಾಗಿಯೂ ಇಲ್ಲ, ಎಲ್ಲವೂ ಇಲ್ಲಿ ಇದೆ ಅಂತ ಒಪ್ಪಿದರೆ, ಹಾಗಾದರೆ ಏನು ಅಂತ ಕೇಳಿದರೆ ಇಲ್ಲಿ ಆಗಬಹುದಾದ ಸಂಗತಿ ಯಾವುದು ಅಂದರೆ ಉಲ್ಟಾ ಆಗುವುದು ಮಾತ್ರ. ಎಲ್ಲ ಚೆನ್ನಾಗಿದೆ, ಮಡಿಕೆ ಮಾಡಿ ಆಗಿದೆ, ಭಾಳ ಭಾಳ ಚೆನ್ನಾಗಿದೆ. ಅದೇನು, ಕವುಚಿ ಇಡಲಿಕ್ಕೂ ಆಗ್ತದೆ, ಅದನ್ನು ಮುಖ ಮೇಲೆ ಮಾಡಿ ಇಡಲಿಕ್ಕೂ ಆಗ್ತದೆ, ಕವುಚಿ ಇಡಲಿಕ್ಕೂ ಆಗ್ತದೆ. ಇದು ಎರಡೇ ಇರುವುದು, ಅದಕ್ಕೆ ಬೇರೆ ಸಾಧ್ಯತೆಗಳಿಲ್ಲ. ಸಿದ್ಧವಾಗಿರತಕ್ಕ ಪ್ರಪಂಚ ಬಹಳ ಚೆನ್ನಾಗಿರುವ ಇಲ್ಲಿ ಇದರ ಕೆಲವು ಸಂಗತಿಗಳನ್ನು ನಾವು ಯೋಚನೆ ಮಾಡಿದರೆ ಇದು ಅಸಾಧ್ಯ. ಇದು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಒಂದು ಕಡೆ ಹೇಳಿದೆ, ನನ್ನ ಮನಸ್ಸಲ್ಲಿದ್ದದನ್ನು ನಾನು ಹೇಳಿದೆ, ನಾವು ಬದುಕಿರುವುದು ನಮ್ಮ ಅಹಂಕಾರದಿಂದ ಅಲ್ಲ, ಖಂಡಿತಕ್ಕೂ ಅಲ್ಲ. ಅಹಂಕಾರ ಹೆಚ್ಚಾದರೆ ಬದುಕಲಿಕ್ಕೆ ಕಷ್ಟ. ಅಹಂಕಾರದಿಂದ ಅಲ್ಲ, ಮತ್ತೇನು, ಸೂಕ್ಷ್ಮಾಣು ಜೀವಿಗಳಿಂದ ನಾವು ಬದುಕಿರುವುದು ಅಂತ. ಅದು ನಿಜ. ಸೂಕ್ಷ್ಮಾಣು ಜೀವಿಗಳಿಗೆ ಅಹಂಕಾರ ಇಲ್ಲ, ನಮಗೆ ಮಾತ್ರ ಇರುವುದು ಅಹಂಕಾರ. ಆ ಅಹಂಕಾರಕ್ಕೆ ಇದು ಗೊತ್ತೇ ಆಗುವುದಿಲ್ಲ. ಇದನ್ನು ಮಾಡಿದ್ಯಾರು, ಯಾರು ಅಂತ ಹೇಳುವುದು? ನಾವಂತೂ ಅಲ್ಲ. ನಾವು ಎನ್ನುವ ಭಾವನೆ ಉಂಟಲ್ಲ, ಅದು ಕವುಚಿಟ್ಟಾಗ ಆಗಿದೆ ಅಷ್ಟೇ, ಉಲ್ಟಾ ಆಗಿದೆ, ಇನ್ನೇನೂ ಇಲ್ಲ. ಎಲ್ಲವೂ ಚೆನ್ನಾಗಿ ಇದ್ದರೆ ಆಗ ಅದಕ್ಕೆ ಇರುವ ಒಂದು ವಿಪರಿಣಾಮ ಪರಿಸ್ಥಿತಿ ಏನು ಅಂತ ಕೇಳಿದರೆ ಅದು ಉಲ್ಟಾ ಇರುವುದು. ಆದ್ದರಿಂದ ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು ಹೇಳುವ ಒಂದು ಮಾತಿದೆ. ಇಂಥದ್ದು ಅಂದರೆ ಅವರೊಂದು ಭಾಳ ದೊಡ್ಡ ಯೋಚನೆ ಎಲ್ಲ ಮಾಡಿ, ತಪಸ್ಸು ಎಲ್ಲ ಮಾಡಿ, ಏನೋ ಎಲ್ಲ ಮಾಡಿ, ಅವರ ಯಥಾಸಾಧ್ಯ ಎಲ್ಲ ಯೋಚನೆ ಮಾಡಿ ಅವರು ಒಂದು ಮಾತು ಹೇಳ್ತಾರೆ. ಎಂಥದ್ದು ಅಂದರೆ, ಉಳಿದ ತತ್ವಜ್ಞಾನಿಗಳೆಲ್ಲ ಏನು ಮಾಡಿದರು ಅಂತ ಕೇಳಿದರೆ ಉಲ್ಟಾ ಮಾಡಿದರು. ನಾನು ಅವರು ಉಲ್ಟಾ ಮಾಡಿದ್ದನ್ನು ತಲೆ ಕೆಳಗೆ ಮಾಡಿಟ್ಟದ್ದನ್ನು ತಲೆ ಮೇಲೆ ಮಾಡಿದೆ ಅಷ್ಟೇ ಅಂತ ಪ್ರತಿಯೊಬ್ಬರೂ ಹೇಳುವುದಿಷ್ಟನ್ನು. ನಥಿಂಗ್ ಸ್ಪೆಷಲ್, ಏನೂ ಹೊಸ ಸಂಗತಿ ಇಲ್ಲ. ಮತ್ತೇನು ಹೊಸತಂದರೆ ಇಷ್ಟೇ, ಎಲ್ಲ ಇದೆ, ಅದು ಉಲ್ಟಾ ಆಗಿದೆ ಅಷ್ಟೇ. ತಲೆಯಲ್ಲಿ ಯಾಕೆ ಕಾಲಿರುವಾಗ ತಲೆಯಲ್ಲಿ ಯಾಕೆ ಓಡಾಡ್ತೀರಿ? ಹಾಗಾಗಿದೆ ಅಷ್ಟೇ, ಕಾಲಲ್ಲಿ ಓಡಾಡಿ. ಕೃಷ್ಣ ಇದನ್ನು ಗೀತೆಯಲ್ಲಿ ಹೇಳ್ತಾನೆ. ಏನು,
ಬೇರಿರುವುದು ಮೇಲೆ, ನೀವು ಕೆಳಗೆ ಅಂತ ಭಾವಿಸಿದ್ದೀರಿ ಅಷ್ಟೇ. ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಇದು ಗೊತ್ತಾದರೆ ಆಯಿತು ಅಂತ, ಇನ್ನೇನಿಲ್ಲ. ಇಷ್ಟೇ ಗೊತ್ತಾಗಲಿಕ್ಕಿರೋದು, ಇಷ್ಟೇ. ಮತ್ತು ಏನು ಕಡ್ದು ಕಟ್ಟೆ ಹಾಕಲಿಕ್ಕೆ ಎಂಥದ್ದೂ ಇಲ್ಲ. ಅರಿವಿನ ಕ್ರಾಂತಿ ಇದು, ಇಷ್ಟೇ ಇರುವುದು, ಇನ್ನೇನೂ ಇಲ್ಲ. ಉಲ್ಟಾಗಿ ವಿಪರ್ಯಾಸಗಳು ಲೋಕದಲ್ಲಿ ಇದೆ. ಹೌದಾ? ಅಲ್ಲ, ಕೇಳುವಾಗೆಲ್ಲ ಚೆನ್ನಾಗಿದೆ. ಆದ್ದರಿಂದ ಆದರೆ ನೀವು ಹೇಳುವುದೇ ಉಲ್ಟಾ ಯಾಕಾಗಿರಬಾರ್ದು? ಈಗ ಏನಾಗ್ತದೆ ಅಂದರೆ, ಒಂದು ಸಲ ಈ ಉಲ್ಟಾ ಎನ್ನುವ ಪದ ತಲೆ ಕೆಳಗೆ ಆಗಿದೆ, ಕಾಲ ಮೇಲೆ ಆಗಿದೆ ಎನ್ನುವ ಪದ ನಮಗೆ ಗೊತ್ತಾದ ಕೂಡಲೇ ಅದನ್ನು ನಮಗೆ ಬೇಕಾದ ಹಾಗೆ ಬಳಸುವ ಬುದ್ಧಿ ಬರ್ತದೆ. ನೀವು ಹೇಳುವುದೇ ಉಲ್ಟಾ ಯಾಕಾಗಿರಬಾರ್ದು? ಯಾಕೆ ಗೊತ್ತಿಲ್ಲ, ಆಗಿರಬಾರ್ದು ಅಂತ ಇಲ್ಲ. ನೀವು ಸರಿ ಮಾಡಿ. ನೀವು ಸರಿ ಮಾಡಬೇಕಾದ್ರೆ ಮೊದಲು ನೀವು ಸರಿಯಾಗಬೇಕು. ನೀವು ಸರಿಯಾಗದೆ ಇನ್ನೊಬ್ಬರನ್ನು ಇದು ಸರಿ ಮಾಡುವ ಪ್ರಶ್ನೆ ಅಲ್ಲ ಅದು. ನಾವು ಉಲ್ಟಾ ಆಗಿದ್ದೇವೆ ಅಂತ ನಮಗೆ ಗೊತ್ತಾಗುವುದಕ್ಕೋಸ್ಕರ ಇಷ್ಟು ಹೇಳುವುದು, ಬೊಬ್ಬೆ ಹಾಕೋದು. ಇದು ಹೀಗಿದೆ. ಆಯಿತು. ಎಲ್ಲ ತತ್ವಜ್ಞಾನಿಗಳು ಕೂಡ ಇದನ್ನು ಹೇಳ್ತಾರೆ. ಶಂಕರಾಚಾರ್ಯರು ಒಂದು ಹೇಳಿದರೆ, ಆಮೇಲೆ ಮಧ್ವಾಚಾರ್ಯರು ಬಂದು, ರಾಮಾನುಜರು ಬಂದು ಹೇಳಿ, ಅದು ಉಲ್ಟಾಯಿತು ಅಂತ. ನೀವು ಹೇಳಿದ್ದೇ ಉಲ್ಟಾಯಿತು ಅಂತ. ಹಾಗಾದರೆ ನೀವು ಸರಿ ಮಾಡಿ. ಆವಾಗ ಮತ್ತೊಬ್ಬರು ಬಂದರು, ನೀವು ಹೇಳಿದ್ದು ಹಾಗೆ ಆಯಿತು ಅಂತ. ಇದು ಹೀಗೆ ಆಗ್ತಾ ಹೋಗೋದು. ಇದು ಒಂದು ಆಟ ಹೊರತು ಇನ್ನೇನು ಇದಕ್ಕಿಂತ ಸ್ಪೆಷಲ್ ಆಗಿರ್ತಕ್ಕ ಒಂದು ಸಂಗತಿ ತತ್ವಜ್ಞಾನದ ಕ್ಷೇತ್ರದಲ್ಲಾಗಲಿ ಆಧ್ಯಾತ್ಮದ ಕ್ಷೇತ್ರದಲ್ಲಿ ನಾವು ಬದಲಾಗುವುದು ಇರುವುದಷ್ಟೇ. ನಾವು ಇದ್ದೇವೆ, ಆದರೆ ನಾವು ಪರಿವರ್ತಿತವಾದ ಜೀವ. ಹೇಳ್ತೇವೆ. ಈ ಶತಮಾನದ ಸಾಹಿತ್ಯ, 11ನೇ ಶತಮಾನದ ಸಾಹಿತ್ಯ, 12ನೇ ಶತಮಾನದ ವಚನ ಸಾಹಿತ್ಯ, 12ನೇ ಶತಮಾನದ ಸಾಹಿತ್ಯ ಅಂದರೆ ಆ ಶತಮಾನದ ಪ್ರಯತ್ನ ಅದು, ಆ ಶತಮಾನದ ಫಲ ಪರಿಪಾಕ ಅದು ಅಂತ ಹೇಳ್ತೇವಲ್ಲ. ಶತಮಾನದ ವ್ಯಕ್ತಿ, ಶತಮಾನದ ಕಲಾವಿದ, ಇದೆಲ್ಲ ಹೇಳ್ತೇವೆ. ಅಭ್ಯಾಸ ಆಗಿದೆ ನಮಗದು. ಅಂದರೆ ದೊಡ್ಡದು ಹೇಗೆ ಹೇಳುವುದು ಅಂತ. ಭಾಗವತಕಾರ ಹೇಳುವುದು, ಭಾಗವತ ಎನ್ನುವುದು ಯುಗದ ಸಾಹಿತ್ಯ. ಹೌದಾ? ಯಾವ ಯುಗ ಅದು? ಕಲಿಯುಗದ ಸಾಹಿತ್ಯ. ಕಲಿಯುಗದ ಸಾಹಿತ್ಯ, ಕಲಿಯುಗಕ್ಕೆ ಬೇಕಾದ ಸಾಹಿತ್ಯ, ಕಲಿಯುಗದ ಧರ್ಮವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇರತಕ್ಕ ಸಾಹಿತ್ಯ, ಅಷ್ಟು ಪ್ರಚಂಡವಾಗಿರತಕ್ಕ ಸಾಮರ್ಥ್ಯ ಇರತಕ್ಕ, ಮನೋಧರ್ಮ ಇರತಕ್ಕ ಸಾಹಿತ್ಯ. ಯುಗದ ಸಾಹಿತ್ಯ ನನಗೆ ಭಾಳ ಇವರು ಸಹ ಸಾಮಾನ್ಯ ಇಲ್ಲ. ಇನ್ನು ಇವರು ಹೇಳುವುದರಲ್ಲಿ ಕೂಡ ಯುಗದ ಸಾಹಿತ್ಯ ಅದು ಹೇಗೆ ಹೇಳ್ತಾರೆ, ಅದು ಹೇಗೆ ಗೊತ್ತುಂಟ? ಅದಕ್ಕೆ ಒಂದು ಸಣ್ಣ ಒಂದು ವಿಷಯ. ಕಲಿಯುಗ ಪ್ರಾರಂಭ ಆದದ್ದು ಯಾವಾಗ? ಪಂಚಾಂಗ ನೋಡುವುದಲ್ಲ, ಪಂಚಾಂಗದಲ್ಲಿ ಇರ್ತದೆ. ಕಲಿಯುಗ ಯಾವಾಗ ಪ್ರಾರಂಭ ಆಯಿತು? ಕೃಷ್ಣ ದೇಹವನ್ನು ಬಿಟ್ಟಾಗ. ದ್ವಾಪರದಲ್ಲಿ ಇದ್ದ ದ್ವಾಪರ ಯುಗವನ್ನು ಮಹಾನ್ ಯುಗವನ್ನಾಗಿ ಮಾಡಿದ ಕೃಷ್ಣ ಪೂರ್ಣಾವತಾರ ಅಂತ ಹೇಳೋದು. ಎಲ್ಲ ಅವತಾರಗಳು ಪೂರ್ಣವೇ, ಆದರೆ ಕೃಷ್ಣನಿಗೆ ಮಾತ್ರ ಯಾವುದೊಂದು ವಿಷಯವನ್ನು ಹಾಗೆ ಹೇಳದಿದ್ದರೆ ತೃಪ್ತಿ ಆಗುವುದಿಲ್ಲ ನಮಗೆ, ಶ್ರವಣಕ್ಕೂ ಕಷ್ಟ ಆಗ್ತದೆ. ಅದು ಪರಿಪೂರ್ಣ ಅವತಾರ ಕೃಷ್ಣ ಅಂತ ಹೇಳಿದೆ. ಎಲ್ಲರಿಗೂ ಇಷ್ಟ ಆಗ್ತದೆ, ಯಾಕಂದರೆ ಅನೇಕ ಕಾರಣಗಳಿವೆ ಅದಕ್ಕೆ. ಅದಿರಲಿ, ಅದು ಪರಿಪೂರ್ಣವಾದ ರಾಮನೂ ಅಲ್ಲ ಅಂತ ಹೇಳಿದರೆ ತಪ್ಪು ತಿಳ್ಕೊಳ್ಬೇಡಿ. ಇನ್ನು ಗಲಾಟೆ ಮಾಡಬಾರ್ದು. ಎಲ್ಲ ದೇವರುಗಳು ಅದಕ್ಕೋಸ್ಕರ ಹೇಳಿ ಮಧ್ವಾಚಾರ್ಯ ಹೇಳಿದ್ದಾರೆ, ಮೂಲ ರೂಪ ಮತ್ತು ಅವತಾರ ರೂಪಕ್ಕೆ ಏನೂ ವ್ಯತ್ಯಾಸ ಇಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಎನ್ನುವ ಉಪನಿಷದ್ ವಾಕ್ಯಕ್ಕೆ ಅರ್ಥ ಅದು ಭಗವಂತ ಪೂರ್ಣ, ಅವನಿಂದ ಬಂದ ಪ್ರಕೃತಿ ಪೂರ್ಣ ಅಂತ ಅರ್ಥ ಅಲ್ಲ. ಭಗವದ ಅವತಾರಗಳಲ್ಲಿ ಅದು ಹೇಳಿದ್ದು. ಮೂಲ ರೂಪ ಇದೆ, ಹೌದು, ಅದು ಪೂರ್ಣ, ಅದರಲ್ಲಿ ವಾದ ಇಲ್ಲ. ಆ ಮೂಲ ರೂಪದಿಂದಲೇ ಬಂದ ಅವತಾರ ರೂಪಗಳಿದ್ದಾವಲ್ಲ, ದಶಾವತಾರಗಳು ಇನ್ನು 100 ಇದೆ. ನಮಗೆ 10 ಮಾತ್ರ ಗೊತ್ತಿರುವುದು ಸದ್ಯಕ್ಕೆ. 100 ಇದೆ ಅವತಾರಗಳು. ಹೊಸ ಅವತಾರಗಳು ಬರಲಿಕ್ಕೂ ಸಾಕು. ಅದೆಲ್ಲ ಇದೆ. ಈ ಅವತಾರ ರೂಪ ಉಂಟಲ್ಲ, ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂತ ಧ್ಯಾನಿಸಬೇಕು. ಅದು ಅಖಂಡ ಅಂತ ಧ್ಯಾನಿಸಬೇಕೆನ್ನುವುದು ಮಧ್ವಾಚಾರ್ಯರ ಕಾಣಿಕೆ. ಆದ್ದರಿಂದ ಅವರದಕ್ಕೆ ಪೂರ್ಣಮದಃ ಪೂರ್ಣಮಿದಂ ಎನ್ನುವುದಕ್ಕೆ ಹೊಸ ರೀತಿಯ ಒಂದು ವ್ಯಾಖ್ಯಾನ ಅದು.